ಮತ್ತೆ ಇನ್ನೊಂದು ಏನಂದ್ರೆ ಎಲ್ಲಾ ಪಂಚಾಯಿತಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ 11 ಪಂಚಾಯಿತಿಗಳಿವೆ. ಅದರಲ್ಲಿ ಬಂದು ಸರ್ಜಾಪುರ ಪಂಚಾಯಿತಿಯಲ್ಲಿ ಬಂದು ಸರ್ಜಾಪುರ ಹೋಬಳಿಯಲ್ಲಿ ಬಂದು 4 ಪಂಚಾಯಿತಿಗಳಿವೆ. ಮುತ್ತನಲ್ಲೂರು ಪಂಚಾಯಿತಿ, ಅಂದೇನಹಳ್ಳಿ ಪಂಚಾಯಿತಿ, ಉಸ್ಕೂರು ಪಂಚಾಯಿತಿ, ನೆರಗ, ದೊಮ್ಮಸಂದ್ರ ಪಂಚಾಯಿತಿ. ಈ ಬಿಲಾಪುರ ಪಂಚಾಯಿತಿ. ಸರ್ಜಾಪುರ ಹೋಬಳಿನಲ್ಲಿ ಒಟ್ಟು 11 ಪಂಚಾಯಿತಿಗಳಿರೋದು. ಸರ್ಜಾಪುರ ಹೋಬಳಿನಲ್ಲೇ ನಮಗೆ ಲೆಕ್ಕ ಸಿಕ್ಕಿರೋದು ನಿನ್ನೆ 4 ಅಥವಾ 5 ಹೋಬಳಿಗಳಷ್ಟೇ. ಇನ್ನೂ ಒಟ್ಟು ಸರ್ಜಾಪುರ ಹೋಬಳಿನಲ್ಲಿರೋದು 11 ಪಂಚಾಯಿತಿ. ತಾಲೂಕಿನಲ್ಲಿರೋದು 33 ಪಂಚಾಯಿತಿ ಇರ್ಬೇಕು ನನಗೆ ಗೊತ್ತಿರೋ ಮಟ್ಟಿಗೆ. ಆದರೆ ಸರ್ಜಾಪುರ ಒಳಗೆ 11 ಪಂಚಾಯಿತಿ ಇದೆ. 11 ಪಂಚಾಯಿತಿನಲ್ಲಿ ನಿನ್ನೆ ನಮಗೆ ಸುದ್ದಿ ಸಿಕ್ಕಿರೋದು 5 ಪಂಚಾಯಿತಿ ಅಷ್ಟೇ. ಇನ್ನೂ 6 ಪಂಚಾಯಿತಿಯವರು ಬರಬೇಕು. ಅವರಿಗೂ ತೊಂದರೆ ಆಗುತ್ತೆ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ. ಅದಕ್ಕೆ ಆ ಪಂಚಾಯಿತಿಯವ್ರನ್ನೂ ಕರ್ಕೊಂಡು ಬರಬೇಕು. ಇನ್ನು ಹೇಳ್ತಾರೆ ಅವರು. ನಾವು ಎಲ್ಲ ಪಂಚಾಯಿತಿ ಸದಸ್ಯರನ್ನು ಒಗ್ಗೂಡಿಸಿ ನಮ್ಮ ಪಂಚಾಯಿತಿಗಳಲ್ಲಿ ತುಂಬಾ ರೈತರಿದ್ದಾರೆ, ಎಲ್ಲ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಅವರ ಕೃಷಿ ಜಮೀನುಗಳನ್ನು ದಯವಿಟ್ಟು ಯಾವುದೇ ಇಲಾಖೆಗಳು KIRDB ಆಗ್ಬೋದು, KHB ಆಗ್ಬೋದು, ಮುಂದಿನ ದಿನಗಳಲ್ಲಿ ಯಾವುದೇ ಇಲಾಖೆಗಳು ಕೂಡ ಭೂ ಸ್ವಾಧೀನ ಮಾಡಿಕೊಳ್ಳಬಾರದು. ಯಾಕಂದ್ರೆ ಇದು ಕೃಷಿ ಆಧಾರಿತ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ರೈತರೆಲ್ಲರೂ ಕೂಡ. ಇದರ ಪರವಾಗಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು. ಪ್ರತಿಯೊಂದು ಪಂಚಾಯಿತಿಗಳಲ್ಲಿ ಕೂಡ ಒಂದು ರೆಸಲ್ಯೂಷನ್ ಮಾಡಬೇಕು. ಎಲ್ಲರೂ ಒಗ್ಗಟ್ಟಾಗಿ ಸೇರಿ, ಎಲ್ಲ ಪಂಚಾಯಿತಿಯ ಸದಸ್ಯರುಗಳು ಮತ್ತೆ ಅಧ್ಯಕ್ಷರು ಒಗ್ಗಟ್ಟಾಗಿ ಸೇರಿ ರೆಸಲ್ಯೂಷನ್ ಪಾಸ್ ಮಾಡಿ ಸರ್ಕಾರಕ್ಕೆ ತಲುಪಿಸಬೇಕು. ಇದು ಈ ಒಂದು ವಾರದ ಒಳಗೆ ಆಗಬೇಕು ಅನ್ನೋದು ಒಂದು ಪ್ಲಾನ್ ಇದೆ. ತುಂಬಾ ಪಂಚಾಯಿತಿಗಳಲ್ಲಿ ಆಲ್ರೆಡಿ ಒಂದು ರೆಸಲ್ಯೂಷನ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಅಂದೇನಹಳ್ಳಿಯಲ್ಲಿ ಆಲ್ರೆಡಿ ಆಗ್ಬಿಟ್ಟಿದೆ. ಯಮನೆ ಪಂಚಾಯಿತಿ ಆಲ್ರೆಡಿ ರೆಸಲ್ಯೂಷನ್ ತಗೊಂಡಾಯ್ತು, ನಾವು ಕಾಪಿ ಕೂಡ ತಗೊಂಡಾಯ್ತು. ಅದು ಸರ್ಕಾರ ಕಳಿಸೋದೊಂದೇ ಬಾಕಿ ಇದೆ. ಆಮೇಲೆ ಮಾಲಿನ್ಯ ನಿಯಂತ್ರಣ ಮಂಡಳಿ, ಈ ಕೆಲವೊಂದು ನಮಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಕೆಲವೊಂದು ಮಾಹಿತಿಗಳು ಬೇಕಾಗಿದೆ ನಮಗೆ. ಆ ಮಾಹಿತಿಯನ್ನು ತರಿಸಲು ಅಪ್ಲೈ ಮಾಡಲು ಹೊಸಳ್ಳಿ ಅಂಬರೀಶ್ ಅವರಿಗೆ ನಾವು ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಏನು ಮಾಹಿತಿ ಬೇಕು ನಮಗೆ? ಗ್ರೌಂಡ್ ವಾಟರ್ ಮಾನಿಟರಿಂಗ್ ರಿಪೋರ್ಟ್. ನಮ್ಮ ಸರ್ಜಾಪುರ ಹೋಬಳಿಯಲ್ಲಿ ಗ್ರೌಂಡ್ ವಾಟರ್ ಯಾವ ಪೊಸಿಷನ್ ಅಲ್ಲಿದೆ, ಎಷ್ಟರಲ್ಲಿದೆ, ಎಷ್ಟು ಮಾಲಿನ್ಯವಾಗಿದೆ ಈ ಇಂಡಸ್ಟ್ರಿಗಳಿಂದ, ಈ ಅನ್ನೆಸರಿ ಬೇಡದೇ ಇರುವಂತ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ, ಇದರಿಂದ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ನಮ್ಮ ಮುಂದಿನ ಮಕ್ಕಳ ಜೀವನ ಹೇಗೆ. ನಾವು ಇವತ್ತು ನಮ್ಗೆ ಎಲ್ಲ ಹಾಸ್ಪಿಟ್ಲ್, ದೊಡ್ಡ ಹಾಸ್ಪಿಟ್ಲ್ಗಳು ಬೇಕು. ನಾವು ಜೀವನ ಮಾಡ್ಬೇಕಂದ್ರೆ ಇವತ್ತು ದೊಡ್ಡ ಹಾಸ್ಪಿಟ್ಲ್ಗಳು ಬೇಕು. ಹೋದ್ರೆ ಲಕ್ಷಗಳು ಕೊಟ್ಟು ನಾವು ಇವತ್ತು ಬಿಲ್ ಪೇ ಮಾಡ್ಬೇಕಾಗಿ ಬಂದಿದೆ. ಒಂದು ಸಣ್ಣ ಕಾಯಿಲೆಗೆ ಹೋದ್ರೆ ಇದೆಲ್ಲ ಮುಂದಿನ ನಮ್ಮ ತಲೆಮಾರಿನ ಮಕ್ಕಳು ಅನುಭವಿಸಬಾರದು ನಮ್ಮ ಈ ಕಷ್ಟಗಳು. ಮೈಕ್ ಮುಖಾಂತರ ಪ್ರಚಾರ ಮಾಡ್ತಿರೋ, ರ್ಯಾಲಿ ಮುಖಾಂತರ ಪ್ರಚಾರ ಮಾಡ್ತಿರೋ, ಮನೆಗೆ ಹೋಗಿ ಮಾಡ್ತಿರೋ, ಒಟ್ಟಿನಲ್ಲಿ ಕನಿಷ್ಠ 5,000 ಜನ ಅಲ್ಲಿ ಸೇರಿಸ್ಬೇಕು. ಇವ್ರದ್ದು ಶಕ್ತಿ ಜಾಸ್ತಿ ಇದೆ ಅಂತ ಅನಿಸ್ಬೇಕು. ಆ ರೀತಿನಲ್ಲಿ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಇನ್ನೊಂದು ಹೇಳಿದರು, ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ. ಎಷ್ಟು ಜನ ಇದ್ದೀವಿ ಇಲ್ಲಿ? ಒಂದು ಕೈ ಎತ್ತಿ. ಗ್ರಾಮ ಪಂಚಾಯಿತಿ ಸದಸ್ಯರು 1, 2. ನಾನು ಬಂದಾಗಲಿಂದ ನೋಡ್ತಾ ಇದ್ದೀನಿ, 2 ಇದ್ದೀವಿ. 11 ಪಂಚಾಯಿತಿನಲ್ಲೂ ಇವರೇ ನಾವು ತಾನೇ ಗೆಲ್ಸಿರೋದು. ನಮ್ಮ ಪರವಾಗಿ ಅವ್ರು ನಿಂತ್ಕೋಬೇಕಲ್ಲ. ಒತ್ತಾಯ ಮಾಡಿ ಮುಂದಿನ ಮೀಟಿಂಗ್ ಅಷ್ಟೊತ್ತಿಗೆ ಅವರೆಲ್ಲರೂ ಇದ್ರೆ ಸರಿ, ಇಲ್ಲ ಅಂತಂದ್ರೆ ನಿಮ್ಮ ಮನೆಗೆ ಬಿಡೋದಿಲ್ಲ, ಸೇರ್ಸಲ್ಲ ಅಂತ ಹೇಳಿ ಧರ್ಮಕ್ಕೆ ಬರ್ತಾರ. ಬರೀ ಓಟ್ ಹಾಕೊಂಡು ಮನೆಯಲ್ಲಿ ಇರೋದಕ್ಕೆ ಅವರೇ ಹಾಕ್ಬೇಕು, ಬರ್ಬೇಕು. ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಇರಬೇಕು, ಅವ್ರಿಗೂ ಕಾಳಜಿ ಇರಬೇಕು. ನನ್ನ ಪಂಚಾಯಿತಿನಲ್ಲಿ ಹೆಚ್ಚು ಕಡಿಮೆ ಆದರೆ ಅದು ನನಗೆ ಅನಾಹುತ ಅನ್ನೋದು ಅವ್ರಿಗೂ ಗೊತ್ತಾಗಬೇಕು. ನನಗೆ ಓಟ್ ಹಾಕಿರೋ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ಬೇಕು. ನೀವು ಯಾರು ಹೇಳ್ಕೊಡ್ಬೇಕು? 2 ಇಡೀ ಸರ್ಜಾಪುರ ಹೋಬಳಿನಲ್ಲಿ 2 ಇದ್ದೀರಾ ಅಂತಂದ್ರೆ
ಲೆಕ್ಕ ಹಾಕೊಳ್ಳಿ. ಬರೀ ಓಟಿಗೆ ಮಾತ್ರ ಅವರಷ್ಟೇ, ಮಿಕ್ಕಿದ್ದಕ್ಕೇನು ಜವಾಬ್ದಾರಿ ಇಲ್ವಾ? ನಮಗ್ ಮಾತ್ರ ಜವಾಬ್ದಾರಿನಾ? ಯಾರು ಕೇಳ್ಬೇಕಿದಿಲ್ಲ? ನೀವೇ ಕೇಳಬೇಕು. ನನಗೆ ಅವೆಲ್ಲ ಗೊತ್ತಿಲ್ಲ. ಮುಂದಿನ ದಿವಸದಲ್ಲಿ ನೀವು ಬರಬೇಕು ಅಂತ ಹೇಳಿ ಬರ್ಬೇಕು. ಅವರೇ ಬರ್ಲಿಲ್ಲ ಅಂತಂದ್ರೆ ಯಾಕೆ? ಪಂಚಾಯತಿ ಸದಸ್ಯರು ರಿಸೈನ್ ಮಾಡಿ ಅಂತ ಹೇಳಿ ಪತ್ರ ಒಂದು ರೆಡಿ ಮಾಡಿಕೊಡ್ತಾರೆ. 5 ಜನಕ್ಕೆ ಹಾಕ್ಬೇಕು ಅಂತ ನಿನ್ನೆ ನಿರ್ಧಾರ ಮಾಡಿದ್ವಿ. ಒಂದು ಚೀಫ್ ಮಿನಿಸ್ಟರ್ಗೆ, ಇನ್ನೊಂದು ಇಂಡಸ್ಟ್ರಿಯಲ್ ಮಿನಿಸ್ಟರ್ಗೆ, ಇನ್ನೊಂದು ನಮ್ಮ DC ಗೆ, AC ಗೆ, ಚೀಫ್ ಸೆಕ್ರೆಟರಿಗೆ 5 ಜನಕ್ಕೆ ಅವ್ರ ಪತ್ರ ಬರಿಬೇಕು. ನಾವು ಮಂಜುನಾಥ್ ಅವರಿಗೆ, ನಮ್ಮ ಲೋಕಸಭಾ ಸದಸ್ಯರಿಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ದಕ್ಕೆ ಅವ್ರ CM ಒಂದು ಪತ್ರ ಬರೆದ್ರಪ್ಪ. ನಾವೇನು ಕಷ್ಟ? ಹೋಗಿ ನಮ್ಮ ಪಂಚಾಯತಿ ಮೆಂಬರ್ಗಳು, ನಾನು ಪಂಚಾಯತಿ ಮೆಂಬರ್ ಇದ್ದೀನಿ, ನಮ್ಮ ಪಂಚಾಯತಿನಲ್ಲಿ ಇದು ಬೇಡ, ಇದು ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಒಂದು ಪತ್ರ ಬರೆಯೋದಕ್ಕೆ PDOಗಳ ಹತ್ರ ಬರೆಸ್ಕೊಂಡು ಬಂದಿದ್ದಾರೆ ಕೆಲವರೆಲ್ಲ. ಪಂಚಾಯತಿ ಮೆಂಬರ್ಗಳಿಗೆ ಏನಾಗುತ್ತೆ ಜವಾಬ್ದಾರಿನೇ ಇಲ್ವಾ? ಹಾಗಿದ್ರೆ ನಾವೇ ಗೆಲ್ಲಿಸಿದ್ವಿ ಅನ್ನೋದನ್ನು ಯೋಚನೆ ಮಾಡಿ ಎಲ್ಲ ಪಂಚಾಯಿತಿಗಳ ಎಲ್ಲ ಸದಸ್ಯರನ್ನ ಕರೆಸ್ಕೊಂಡು ಬರುವಂತ ತಾಕತ್ತು ನಮಗಿರಬೇಕು. ಅದನ್ನ ನಾವೇ ಪಡ್ಕೋಬೇಕು. ಕರ್ಕೊಂಬನ್ನಿ, ಬರ್ಬೇಕು, ಯಾಕ್ರಿ ಬರಲ್ಲ ಅಂತ ಕೇಳಿ. ಬೇರೆ ಬೇರೆ ಎಲ್ಲ ಹೋರಾಟಗಳು ಮಾಡ್ತೀವಿ, ನಮ್ಮ ಪಂಚಾಯತಿಯಲ್ಲಿ ಇರೋ ಮೆಂಬರ್ನ ಕರ್ಕೊಂಡ್ ಬರಕ್ಕಾಗಲ್ವಾ? ಕರ್ಕೊಂಡು ಬರ್ಬೇಕು. ನಿಮ್ ಹೋರಾಟ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಅಲ್ಲಿಂದ ಗ್ರೌಂಡ್ ರಿಯಾಲಿಟಿ ಅಲ್ಲಿ ಇದು ಮುಂದಿನ ದಿನಗಳಲ್ಲಿ ಇವಾಗ ನಮ್ಮ ಹಳ್ಳಿ ಯುವಕರು ಹಾಗೂ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ನಮಗೆಲ್ಲ ಸಪೋರ್ಟ್ ಕೊಟ್ಟು ನಮಗೆಲ್ಲ ಒಂದು ವೇದಿಕೆ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಮೊದಲನೇದಾಗಿ ನಮ್ಮ ಒಂದು ಈ ಕಾರ್ಯವನ್ನು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಈ ದಿನ ಈ ಮಟ್ಟಕ್ಕೆ ತಂದಿರೋರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ನಾವು ಈ ಎಲ್ಲ ನಮಗೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಆವಾಗಲಿಂದ ನಮಗೆ ತಿಳಿಸಿದ್ದಾರೆ. ಅದ್ರ ಜೊತೆಗೆ ನನ್ನದೊಂದು ಸಣ್ಣದೊಂದು ಆಸೆ ಇದೆ. ನಾವು 4ನೇ ತಾರೀಕು ಸಮಾವೇಶ ಮಾಡಬೇಕು ಅಂತ ಮಂಜುನಾಥ್ ಅವರು, ಶಿವಕುಮಾರ್ ಅವರು ಎಲ್ಲ ಬರ್ತಾರಂತ ನಾವು 5,000 ಜನ ಸೇರಿಸ್ಬೇಕು ಅಂತ ಮಾತಾಡಿದ್ದೀನಿ. ಅವ್ರು ಬರ್ದೇ ಇದ್ರೇನು ನಾವು 5,000 ಜನ ತೋರಿಸಿ ನಮ್ಮ ತಾಕತ್ತೇನನ್ನೋದು ತೋರಿಸ್ಬೇಕು. ಅದೇ ಜೊತೆಯಲ್ಲಿ ನಾವು ಅದೆಲ್ಲ ಮಾಡಬೇಕು ಅಂದ್ರೂ ನನ್ನೊಂದು ಆಸೆ, ಇದೇ ಪ್ರೋಗ್ರಾಮು ಒಂದು ಶೆಡ್ ಮಾಡಿ, ರೋಡ್ ಅಂಚಲ್ಲಿ ಒಂದು ಶೆಡ್ ಮಾಡಿ, ಶೆಡ್ಡಲ್ಲಿ ಒಂದು ಹಳ್ಳಿಯವರು 10 ಜನ ಒಂದೊಂದು ದಿನ ಕುತ್ಕೊಳೋದು, ಇಲ್ಲ ಡೈಲಿ ಅಲ್ಲೇ ನಾವು ಒಂದು ಇವಾಗ ಇವರು ನಮ್ಮ ಹಿರಿಯರು ಇವರು ಎಲ್ಲ ಒಂದು ದಾಖಲಾತಿಗಳನ್ನ ತಂದಿದ್ದಾರೆ. ಆ ದಾಖಲಾತಿಗಳು ಯಾರಾದ್ರೂ ನಮ್ಗೆ ಬೇಕಂದ್ರೆ ಯಾರನ್ನು ಕೇಳಬೇಕು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ಶೆಡ್ಡಲ್ಲಿ ಒಬ್ಬರನ್ನ ಕಾರ್ಯದರ್ಶಿನ ಯಾರನ್ನ ಒಬ್ಬರು ಮಡಿಗೆ ಅವ್ರಿಗೆ ಜೆರಾಕ್ಸ್ 1,000 ರೂಪಾಯಿ ಅಥವಾ 500 ರೂಪಾಯಿ ಅಥವಾ ಕೊಟ್ಬಿಟ್ಟು ಜೆರಾಕ್ಸ್ ತೆಗೆದುಕೊಂಡು ಅವರು ಯಾರನ್ನ ವಕೀಲರ ಹತ್ರ ಹೋಗಿ ತೋರಿಸ್ಬಿಟ್ಟು ಅವರು ಕೇಸ್ ಹಾಕೋದು ಏನೋ ಮಾಡಬೇಕು ಅಂದ್ರೆ ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಒಂದು ಶೆಡ್ ಇದ್ರೆ ಒಂದು 10 ಜನ ಒಂದೊಂದು ಹಳ್ಳಿಯವರು 10 ಜನ ಒಂದೊಂದು ದಿನ ನಮಗೆ ಅಲ್ಲಿದ್ರೆ ಮಾಹಿತಿ ಇಲ್ಲಿ ಮಾಡ್ತಾ ಇರೋ ಮೀಟಿಂಗ್ ಅಲ್ಲಿ ಮಾಡಿದ್ರೆ ನಮ್ಮದು ಬೀದಿಯಲ್ಲಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಸಂಕೋಚ ಪಡೋದಲ್ಲ. ನಮ್ಗೆ 10 ಜನ ನೋಡ್ತಾರೆ, ಇಲ್ಲೇ 10 ಜನ ನೋಡ್ತಾರೆ ನಮಗೆ ಏನು ಮಾಡ್ತಾ ಇದ್ದೀರಿ, ಇವಾಗ ನಾವಿಲ್ಲಿ ಏನು ಯಾವ ರೀತಿ ಯಶಸ್ವಿಗೊಳಿಸಬೇಕು. ನಾಲ್ಕನೇ ತಾರೀಕು ನಮ್ಮ ಹೋರಾಟ ಹೇಗಿರ್ಬೇಕು, ಅದನ್ನ ಯಶಸ್ವಿಗೊಳಿಸಬೇಕು. ಇನ್ನೂ ಹೋರಾಟಗಳು ಹೇಗಿರ್ಬೇಕು, ಅವರೊಂದಷ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ, ಇಲ್ಲ ಅಂತೇನಿಲ್ಲ. ಅದನ್ನೆಲ್ಲ ಕನ್ಸಿಡರ್ ಮಾಡೋಣ. ಕೇಂದ್ರೀಕೃತ 4ನೇ ತಾರೀಕು ನಮ್ಮ ಹೋರಾಟ ಯಾವ ರೀತಿ ಇರಬೇಕು, ಅದನ್ನ ಯಾವ ರೀತಿ ಯಶಸ್ವಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಕೊಡಿ. ಅದರ ಬಗ್ಗೆ ಮಾತ್ರ ಮಾತಾಡಿ. ಮುಂದಿನ ಏನ್ ಮಾಡ್ಬೇಕು ಅಂತ ಮತ್ತೆ ಯೋಚನೆ ಮಾಡಿ. ಸುಮಾರು ಒಂದು 2-3 ಸಲ ಹೋರಾಟ ಮಾಡಿದ್ದೀವಿ. ಆ ಹೋರಾಟದಲ್ಲಿ ಏನಾಯ್ತಂದ್ರೆ ಒಂದ್ಸಲಿ ಅಣ್ಣವ್ರಿಗೆ ಹೇಳಿದೆ, ನಾನು ಮೊನ್ನೆ ಬಂದಾಗ ಮೊದಲನೇ ಸಲ 600 ಜನ ಬಂದ್ರು, ಆಮೇಲೆ 300 ಜನ ಆಯ್ತು, ಆಮೇಲೆ 30 ಜನ ಆಯ್ತು, ಆಮೇಲೆ 3 ಜನ ಆಯ್ತು. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಅದು ರಿವರ್ಸ್ ಆಗ್ತಾ ಇದೆ. 3 ಜನ, 30 ಜನ, 600 ಜನ, 6,000 ಜನ ಆಗ್ತಾ ಇದೆ. ನೆಕ್ಸ್ಟ್ ಈಗ ಪ್ರೊಟೆಸ್ಟ್ಗೆ ರಿವರ್ಸ್ ಆಗ್ಬೇಕು. ಈ ರಿವರ್ಸ್ ಆಗಲಿಲ್ಲ ಅಂದ್ರೆ ಅಧಿಕಾರಿಗಳು ಯಾರು, ಗೌರ್ಮೆಂಟ್ ಅಫಿಷಿಯಲ್ಸ್ ಆಗ್ಲಿ, ಅಧಿಕಾರಿಗಳು ಮತ್ತೆ ರಾಜಕೀಯದವರು ಯಾರು ಜನಗಳ ಮಾತು ಕೇಳಲ್ಲ.
ನಾವು ಹೋಗಿದ್ವಿ ಎಲ್ಲಿ KDBಗೆ ಹೋಗಿದ್ವಿ. ಅಧಿಕಾರಿ ಏನ್ ಮಾಡ್ದ, ಮನವಿ ಪತ್ರ ತಗೊಂಡ ಒಳಗಡೆ ಇಟ್ಟ. ಇದೇ ಮೀಡಿಯಾ ಮುಂದೆ ಮಾತಾಡಿದ್ರು ಅಧಿಕಾರಿ. ನೆಕ್ಸ್ಟ್ ಏನಾದ್ರು ಪ್ರೊಸೆಸ್ ಮಾಡ್ಬೇಕಂದ್ರೆ KDBದು ನಿಮ್ಮನ್ನ ರೈತರನ್ನೆಲ್ಲ ಕರೆಸಿ ರೈತರ ಮುಂದೆ ಕುತ್ಕೊಂಡು ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಸ್ಟೆಪ್ ತಗೊಂತೀವಿ ಅಂತ ಮಾತಾಡಿದ್ರು ಯಾರು ಅಧಿಕಾರಿ KDBನಲ್ಲಿ. ಆದ್ರೆ ಏನ್ ಮಾಡಿದ್ದಾರೆ ಅವರು? ಯಾವ ರೈತರನ್ನು ಕರೆಸಿಲ್ಲ, ಯಾರ ಹತ್ರನು ಏನು ಮಾತಾಡ್ಲಿಲ್ಲ ಅವರು. ಅವ್ರಿಗೆ ಇಷ್ಟ ಬಂದಂಗೆ ಅವ್ರ ಸರ್ಕಾರಕ್ಕೆ ಬೇಕಾಗಿರೋ ತರ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾವು ಮಾತ್ರ ಏನ್ ಮಾಡ್ತಾ ಇದೀವಿ? ನಾವು ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ. ಇಲ್ಲ ಇಲ್ಲೊಂದು ಮಾತಾಡೋದು, ಅಲ್ಲೊಂದು ಮಾತಾಡೋದು. ಈ ಟೈಮ್ ಪಾಸ್ ಎಲ್ಲ ನಾವು ಬಿಟ್ಟು ರೈತರೆಲ್ಲ ಒಗ್ಗಟ್ಟಾಗಿ ಒಕ್ಕೊರಲಾಗಿ ಹೋರಾಡಿದ್ರೆ ಮಾತ್ರ ನಾವು ನಮ್ಮ ಭೂಮಿನ ಉಳಿಸ್ಕೊಳಕ್ ಸಾಧ್ಯ. ಇಲ್ಲಾಂದ್ರೆ ಅಧಿಕಾರಿಗಳು, ರಾಜಕೀಯದವರು ಅವ್ರು ಬೇಕಾದಂಗೆ ಅವರು ಯಾವ ತರ ಬಿಸ್ನೆಸ್ ಅನುಕೂಲ ಆಗುತ್ತೆ ಆ ತರ ಮಾಡ್ತಾ ಇದ್ದಾರೆ. ಸೊ ಈಗ ಇಲ್ಲಿ ಸೇರಿರೋದು ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ನೆಕ್ಸ್ಟ್ 4ನೇ ತಾರೀಕಿಗೆ 6,000 ಜನ ಸೇರ್ಬೇಕು. ಅದೇ ನಮ್ಮ ಆನೇಕಲ್ ತಾಲೂಕು ರೈತರು ಎಲ್ಲ ಒಗ್ಗಟ್ಟಿಗೆ ಸೇರಿ ಹೋರಾಡೋಣ. ಮತ್ತೆ 4ನೇ ತಾರೀಕು ಆದ್ಮೇಲೆ ನೆಕ್ಸ್ಟ್ ಈ ನಮ್ಮ ಪ್ರೊಟೆಸ್ಟ್ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗ್ಬೇಕಂದ್ರೆ ನಾವು ಸರ್ಜಾಪುರ ಲೆವೆಲ್, ಆನೇಕಲ್ ಲೆವೆಲ್ ಅಲ್ಲಿ ಮಾಡಿದ್ರೆ ಸಾಲಲ್ಲ. ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ಚಲೋ ಹೋರಾಟ ಮಾಡಬೇಕು. ಆಗ್ಲೇ ಅಧಿಕಾರಿಗಳಿಗೆ, ಪೊಲಿಟಿಷಿಯನ್ ಲೀಡರ್ಸ್ಗೆಲ್ಲ ಗೊತ್ತಾಗೋದು. ಇಲ್ಲ ನಾವು ಸರ್ಜಾಪುರ ಲೆವೆಲ್ ಅಲ್ಲಿ ನಾವು ಮಾಡ್ತೀವಿ ಅಂದ್ರೆ ಅವ್ರಿಗೇನು ಗೊತ್ತಾಗೋದೇ ಇಲ್ಲ. ಅದು ಗೊತ್ತಾಗ್ಬೇಕಂದ್ರೆ ನಾವು ಬೆಂಗಳೂರು ಚಲೋ ಮಾಡಲೇಬೇಕು. ಅದಕ್ಕೆ ಕಾರ್ಯ ನಮ್ಮ ರಾಮಚಂದ್ರ ರೆಡ್ಡಿ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಂದ್ ದಿವಸ ಕೂತು ಸಭೆ ಸೇರಿ ಅದನ್ನ ಒಂದ್ ದಿವಸ ಹಮ್ಮಿಕೊಳ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತೀವಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ಈಗ ಉಸ್ಕೂರು ಗ್ರಾಮ ಪಂಚಾಯತಿಯಲ್ಲಿ ಅಜೆಂಡಾ ಇಡೋಕ್ಕಾಗಲ್ಲ ನಾವು ಅಂತ PDO ಹೇಳಿದ್ರು. ನಾವು ವೈಯಕ್ತಿಕವಾಗಿ ಒಬ್ಬೊಬ್ಬ ಸದಸ್ಯರು ಬೇಕಂದ್ರೆ ಬರ್ಕೊಡ್ತೀವಿ. ಸಬ್ಜೆಕ್ಟ್ ಇಡೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಅಧ್ಯಕ್ಷ ಇದ್ದಾರೆ, ಎಲ್ಲ ಇದ್ದಾರೆ. ಸರ್ಕಾರ ಅಧಿಕಾರಿ ನಾನು ಅಜೆಂಡಾ ಇಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಹಿರಿಯರು ನೀವೆಲ್ಲ ಗೊತ್ತಿರೋರು ಇದ್ದೀರಾ, ಅಧ್ಯಕ್ಷರವರೇ, ಅದ್ರ ಬಗ್ಗೆ ಮಾಹಿತಿ ಬೇಕು. ಅವ್ರೇನು ಹೇಳ್ತಾರೆ, ನಾವು ಎಲ್ಲ ಮೆಂಬರ್ ಹೇಳಿದ್ದಾರೆ, ನಾವು ಒಂದು ಅಟೆಂಡಲ್ಲಿ 16 ಜನ ಬರ್ಕೊಡೋಣ. ಅದನ್ನ ಮೀಟಿಂಗ್ ಪ್ರೊಸೆಸ್ ಅಂತಾನೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಎಲ್ಲ ತಯಾರಿದ್ದೀವಿ. ನಮ್ಮ ಎಲ್ಲ ರೈತರ ಪರವಾಗಿ ನಮ್ಮ ಉಸ್ಕೂರು ಪಂಚಾಯತಿಯಲ್ಲಿ 16 ಜನನು ಮೆಂಬರ್ಗಳು ಸೈನ್ ಹಾಕಿ ಕೊಡ್ತಾರೆ. ಅದರಲ್ಲಿ ತೊಂದರೆ ಏನಿಲ್ಲ. ನಿಮ್ಮ ಎಲ್ಲ ನಮ್ಮ ಹೋರಾಟಕ್ಕೆ ಹಿರಿಯರು ಹುರಿದುಂಬಿಸಿ ಉಳಿಸ್ಕೊಳ್ಬೇಕು ರೈತರಿಗೋಸ್ಕರ ಅಂತೇಳಿ ದಯವಿಟ್ಟು ನಾವೆಲ್ಲ ತಯಾರಾಗಿದ್ದೀರಿ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ತಮ್ಮ ವಾಹಿನಿ ಬಗ್ಗೆ ಅಂತ ತಿಳಿಸಿ. ಅಣ್ಣವ್ರು ಹೇಳಿದ್ ಕರೆಕ್ಟು. ನಮ್ಮದು ರೈತರಾಗಿ ಓಟ್ ಹಾಕಿರೋದ್ರಿಂದನೇ ನಾವು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈ ಸ್ಥಾನಕ್ಕೆ ಕುತ್ಕೊಂಡಿದ್ದೀರಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ನಮ್ಗೆ. ಅಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ, ನಾವು ಆ ಸಬ್ಜೆಕ್ಟ್ ಇಟ್ಕೊಳಕ್ ಬರಲ್ಲ, ನೀವು ವೈಯಕ್ತಿಕವಾಗಿ ಮೆಂಬರ್ಗಳು ಬೇಕಂದ್ರೆ ನೀವು ಕೊಡ್ಬೋದು ಅಂತ ಹೇಳ್ತಾರೆ. ಅದು ಕಾನೂನು ತಜ್ಞರಿಂದ ತಿಳ್ಕೊಂಡ್ರೆ ನಮ್ಗೆ ಒಳ್ಳೇದು. ಯಾಕಂದ್ರೆ ಆ ಸಬ್ಜೆಕ್ಟ್ ಇಡಕ್ ಬರೋದೇ ಇಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿ ಇದನ್ನ ಮಾಡ ಅಂತ ಹೇಳಕ್ ಬರಕಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹಿರಿಯರು ನೀವು ಹೇಳ್ಬೋದು, ಕ್ಲಾರಿಫಿಕೇಶನ್ ಬೇಕು. ಆಮೇಲೆ ಆ ಸಬ್ಜೆಕ್ಟ್ ಇಟ್ಕೊಂಡಿದ್ದೀನಿ, ನಾಳೆ ಮೀಟಿಂಗ್ ಇಟ್ಕೊಂಡಿದ್ದೀನಿ, ನಮ್ಮ ರೈತರು ಕೊಂಡ ತಕ್ಷಣ ಇಟ್ಕೊಂಡಿದ್ದೀವಿ. ಅವ್ರು ಹೇಳ್ತಾರೆ ಈಗ ಅದನ್ನ ಮಾಡ್ಬೇಕಂದ್ರೆ ಅವ್ರು ಹೇಳಿದ ನಂಬರ್ ಬೇಕು. ಸದಸ್ಯರು ಕಡಿಮೆ ಇದ್ದಾರೆ. ಬಟ್ ಅವ್ರ ಪರವಾಗಿ ಅವರು GP ಹೋಲ್ಡರ್ ಬಂದಿದ್ದಾರೆ. ರಾಮಸ್ವಾಮಿ ರೆಡ್ಡಿ ಅವರನ್ನು ನಿರ್ದೇಶನ ಬಯಸ್ತೀನಿ. ನಮ್ಮ ಪಂಚಾಯತಿ ಮೆಂಬರ್ಗಳು ಅವರು ಮಿಸಸ್ ಮೆಂಬರ್ಗಳಾಗಿದ್ದಾರೆ. ಅವರ ಹಸ್ಬೆಂಡ್ ಸಹಿತ ಇಲ್ಲಿ ಬಂದಿದ್ದಾರೆ. ನಮ್ಮ ಸ್ನೇಹಿತರು ಹೇಳಿದಂಗೆ ಉಸ್ಕೂರು ಪಂಚಾಯತಿ ಮೆಂಬರ್ ಅವರು. ನಾನು 4 ಪಂಚಾಯತಿ 5 ಪಂಚಾಯತಿ PDO ಹತ್ರ ನಾನು ಮಾತಾಡಿದ್ದೀನಿ. ಯಾಕಂದರೆ ನನ್ನ ಕಾನ್ಫರೆನ್ಸ್ ಕಾಲ್ ಹಾಕಿದ್ದಾರೆ. ಅವ್ರು ಯಾಕಂದ್ರೆ ಸಬ್ಜೆಕ್ಟ್ ಇವಾಗ ಬರೋದಿಲ್ಲ ಅಂತ ಹೇಳಿದಾಗ ನಾವು ಡೈರೆಕ್ಟಾಗಿ ಅವ್ರ ಸಬ್ಜೆಕ್ಟ್ ಇಡೋದಕ್ಕೆ ಬರೋದಿಲ್ಲ ಯಾವುದೇ ಸಭೆಯಲ್ಲಿ. ಮುಖ್ಯವಾಗಿ ಏನಂದರೆ, ಯಾವುದೇ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರು ನಮಗೆ ಈ ಥರ ಗ್ರಾಮದಲ್ಲಿ ಮುಂದೆ ಪರ್ಮಿಷನ್ ಆಗೋ ಭೂಸ್ವಾಧೀನ ಆಗೋ ಚಾನ್ಸಸ್ ಇದೆ. ದಯವಿಟ್ಟು ತಮ್ಮ ಪಂಚಾಯತಿ ಕಡೆಯಿಂದ ಸಂಬಂಧಪಟ್ಟ ಇಲಾಖೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ಭೂಸ್ವಾಧೀನ ಮಾಡ್ಕೊಳ್ಬಾರ್ದು. ಈಗ ಮಾಡ್ಕೊಂಡಿರೋ ಜಮೀನುಗಳನ್ನು ಸಹ ಕೈ ಬಿಡಬೇಕಂದ್ಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ಪತ್ರ ಮುಖೇನ ಬರೀರಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಕೊಡಬೇಕು. ಅಧ್ಯಕ್ಷರಿಗಾಗಲಿ PDOಗಾಗಲಿ ಅದನ್ನು ಕೊಡಬೇಕಾಗಿರೋ ಜವಾಬ್ದಾರಿ ನಮ್ಮ ಮೆಂಬರ್ಗಳಿಲ್ಲ ಅಂದರೆ ಊರಿನ ಗ್ರಾಮಸ್ಥರು ಯಾರು ಬೇಕಾದ್ರೂ ಕೊಡ್ಬೇಕು ಪಂಚಾಯತಿಗೆ. ಆ ಕೊಟ್ಟಿರೋ ಪತ್ರನ ಸಬ್ಜೆಕ್ಟಲ್ಲಿ ಇಡ್ತಾರೆ. ನಾನು ಸಬ್ಜೆಕ್ಟಲ್ಲಿ ಇಟ್ಟಾಗ ಆ
ಆ ಸಬ್ಜೆಕ್ಟ್ ಬರ್ತಾರೆ, ಇಂಥ ಊರಿನ ಗ್ರಾಮಸ್ಥರು ಹೀಗೆ ಕೋರಿದ್ದಾರೆ, ಅದು ರೆಸಲ್ಯೂಷನ್ ಅಲ್ಲಿ ಬರುತ್ತೆ. ರೆಸಲ್ಯೂಷನ್ ಕಾಪಿ ನೀವು ಫುಲ್ ಪ್ರಿಂಟ್ ಔಟ್ ಕೊಡ್ತಿರ್ಬೇಕಂತ ನಾನು ವಾಟ್ಸಪ್ಪಲ್ಲಿ ಹಾಕ್ತೀನಿ, ಯಾಕಂದ್ರೆ ಅದು ಗೌರ್ಮೆಂಟ್ ಕಾಪಿ ಅಂತ ಬಿಟ್ಟು ನಾನು ಫುಲ್ ಹಾಕಲಿಲ್ಲ. ಅದು ಪಂಚಾಯತಿನಲ್ಲಿ ರೆಸಲ್ಯೂಷನ್ ಮಾಡಿದಾಗ ರೆಸಲ್ಯೂಷನ್ ಕಾಪಿನಲ್ಲಿ ಏನಿರುತ್ತೆ ಅಂದರೆ ಇಂಥ ಗ್ರಾಮಸ್ಥರು ಕೋರಿರ್ತಾರೆ, ಈ ಬಗ್ಗೆ ಎಲ್ಲ ಸದಸ್ಯರ ಸರ್ವಾನುಮತದಿಂದ ಸರ್ಕಾರಕ್ಕೆ ಪತ್ರ ಬರೆಯಲು ತೀರ್ಮಾನಿಸಲಾಗಿದೆ. ಇಷ್ಟು ಬರೆದ್ರೆ ಸಾಕು. ನಮಗೆ ನೀವೇನು ಸಬ್ಜೆಕ್ಟ್ ಕೊಟ್ಟಿದ್ರೆ ಅದನ್ನ ಸಬ್ಜೆಕ್ಟ್ ಇದ್ರೆ ಸಾಕಷ್ಟು, ಬೇರೆ ಇನ್ನೇನು ಮಾಡೋಂಗಿಲ್ಲ. ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಇದನ್ನ ಅವ್ರ ಸ್ವಇಚ್ಛೆಯಿಂದ, ಯಾಕಂದ್ರೆ ಯಾರು ಪಬ್ಲಿಕ್ ಹೋಗಿ ಅಲ್ಲಿ ಕೊಡ್ತಾ ಇಲ್ಲ. ಪಬ್ಲಿಕ್ ಹೋಗಿ ಯಾರನ್ನು ಕೊಟ್ಟರೆ ಅಲ್ಲಿ ರೆಸ್ಪಾನ್ಸ್ ಇರೋದಿಲ್ಲ. ನೀವು ಮೆಂಬರ್ಗಳಿದ್ದೀರ, ಊರಲ್ಲಿ 3 ಜನ 2 ಜನ ಮೆಂಬರ್ಗಳಿದ್ದೀರ. ನಮ್ಮ 11 ಪಂಚಾಯತಿನಲ್ಲಿ 257 ಮೆಂಬರ್ಗಳಿದ್ದಾರೆ. 11 ಪಂಚಾಯತಿ ನಮ್ಮ ಸರ್ಜಾಪುರ ಹೋಬಳಿ 257 ಜನ ಮೆಂಬರ್ಗಳು ನಮ್ಗೆ ಗೊತ್ತಿದೆ, ಯಾಕಂದ್ರೆ ನಾನು ಅಧ್ಯಕ್ಷನಾಗಿದ್ದೆ ವಿಭಾಗದಲ್ಲಿ. 257 ಜನ ಮೆಂಬರ್ಗಳಿದ್ದಾರೆ. ಒಂದೊಂದು ಪಂಚಾಯತಿನಲ್ಲಿ ಕಡಿಮೆ ಅಂದ್ರು 16 ರಿಂದ 32 ಜನ ಮೆಂಬರ್ಗಳಿದ್ದಾರೆ. ಒಂದು ಸರ್ಜಾಪುರ ಪಂಚಾಯತಿ 32, ನಿಮ್ದು 16 ಜನ ಇದ್ದಾರೆ. ಅದರಲ್ಲಿ 2/3 ಮೆಜಾರಿಟಿ ಬಂದವರು. ಈ ರೈತರ ಪರವಾಗಿ ಮಾತಾಡಬೇಕಾದ್ರೆ ಯಾವ ಸದಸ್ಯರನ್ನು ಆಪೋಸಿಷನ್ ಮಾಡೋದಿಲ್ಲ. ಯಾವುದೇ ಸಬ್ಜೆಕ್ಟ್ ಇದ್ದಾಗ ಎಲ್ಲ ಮೆಂಬರ್ಗಳು ಆಪೋಸಿಟ್ ಮಾಡಿದ್ರು. ಈ ಭೂ ಸ್ವಾಧೀನದ ಬಗ್ಗೆ ಸಬ್ಜೆಕ್ಟ್ ಬಂದಾಗ ಮೀಟಿಂಗಲ್ಲಿ ಯಾವುದೇ ಒಬ್ಬ ನಮ್ಮ ಪಂಚಾಯತಿ ಮೆಂಬರ್ಗಳಾಗಲಿ, ಯಾವುದೇ ಒಬ್ಬ ಅಧಿಕಾರಿಗಳಾಗಲಿ, ಯಾವುದೇ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಇರ್ತಾರೆ, ಯಾವುದೇ ಬಾಡಿ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಬಾಡಿ ಇರಲಿ, ಯಾವುದೇ ಬಾಡಿ ಇರಲಿ, ಯಾರು ಅದನ್ನ ವಿರೋಧಿಸೋದಕ್ಕೆ ಬರೋದಿಲ್ಲ ಅಂತ ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ 257 ಜನ ಮೆಂಬರ್ಗಳಿದ್ದಾರೆ ನಮ್ಮ ಹೋಬಳಿನಲ್ಲಿ. ದಯವಿಟ್ಟು ಒಂದು ಪಂಚಾಯತಿಯಿಂದ ಒಂದು 5 ಜನ ಮೆಂಬರ್ಗಳು ಬಂದರೂ ನಮ್ಗೆ ಈ ಸಭೆಯಲ್ಲಿ ಏನು ಡಿಸ್ಕಷನ್ ಆಗ್ತದೆ, ಊರಿಗೊಬ್ಬ ಮೆಂಬರ್ ಬಂದು ಸಾಕು. ಒಂದೊಂದು ಹಳ್ಳಿಗೆ ಒಂದೊಂದು ಮೆಂಬರ್ ಬಂದ್ರೆ ಮುಂದಿನ ದಿನಗಳಲ್ಲಿ ಈ ಸಬ್ಜೆಕ್ಟ್ ಯಾವುದು ಈ ಸಭೆಯಲ್ಲಿ ಏನು ನಡೀತದೆ, ಮುಂದಿನ ದಿನಗಳಲ್ಲಿ ಏನು ನಾವು ಕ್ರಮ ಕೈಗೊಳ್ತಾ ಇದ್ದೀವಿ, ಈ ಭೂ ಸ್ವಾಧೀನದ ಬಗ್ಗೆ ಹೋರಾಟದ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಲೋಕಲ್ ಅಲ್ಲಿ ಡಿಸ್ಕಸ್ ಮಾಡೋದು ಸರಿ ಹೋಗ್ತದೆ. ನನಗೆ ಹೆಚ್ಚು ನಾವು ಆಟೋಗಳಲ್ಲಿ ಪ್ರಚಾರ ಮಾಡೋದು ಅವೆಲ್ಲ ಅದು ಕಾಮನ್. ಬಟ್ ಆದರೆ ಮೆಂಬರ್ಗಳು ಇನ್ವಾಲ್ವ್ ಆದರೆ, ಈಗ ತಾಲೂಕ್ ಪಂಚಾಯತಿ ಮೆಂಬರ್ಗಳಿಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರ್ಗಳಿಲ್ಲ, ಈಗ ಬಾಡಿ ಇರೋದು ಓನ್ಲಿ ಮೆಂಬರ್ಸ್ ಅಷ್ಟೇ, ಪಂಚಾಯತಿ ಮೆಂಬರ್ಗಳಷ್ಟೇ. ಮತ್ತೆ ಸರ್ಜಾಪುರ ಭಾಗದ ಏನು ಮುಂದಿನ 4ನೇ ತಾರೀಕು ಬೃಹತ್ ಹೋರಾಟ ಅಂತ ನಾವು ರಾಮಸ್ವಾಮಿ ರೆಡ್ಡಿ ನಮ್ಮ ಎಲ್ಲ ಲೀಡರ್ಸ್ಗಳ ಜೊತೆ ಎಲ್ಲ ನಮ್ಮ ನಾಯಕರುಗಳು ಪಕ್ಷಾತೀತವಾಗಿ ಅಂದರೆ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳ ಹತ್ರನೂ ಹೋಗಿದ್ದೀವಿ, ಎಲ್ಲರನ್ನೂ ಭೇಟಿ ಮಾಡ್ತಾ ಇದ್ದೀವಿ. ಎಲ್ಲರೂ ಈ ಸಭೆಯಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸೋದಕ್ಕೆ ನಾವು ಕೋರ್ಕೊಳ್ತಾ ಇದ್ದೇವೆ. ತಾಲೂಕಿನ ಶಾಸಕರು ಇರ್ಬೋದು, ಮಾಜಿ MP ಇರ್ಬೋದು, ನಮ್ಮ ನಾಯಕಸ್ವಾಮಿ ಮಾಜಿ ಸಚಿವರು ಅವ್ರನ್ನೂ ಕೇಳ್ತಾ ಇದ್ದೀವಿ. ಮತ್ತೆ ನಮ್ಮ ಪ್ರೆಸಿಡೆಂಟ್ MP ಡಾಕ್ಟರ್ ಮಂಜುನಾಥ್ ಸರ್ ಅವ್ರ ಮನೆಗೆಲ್ಲ ನಮ್ಮ ರೈತರು ಸುಮಾರು ಒಂದು 50 ಜನ ನಮ್ಮ ಮನೆ ಅವ್ರನ್ನೂ ಹೋಗಿ ಭೇಟಿ ಮಾಡಿದ್ದೇವೆ. ಅವರು ಸಹಿತ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಏನು 4ನೇ ತಾರೀಕು ನಾವು ಬೃಹತ್ ಮಟ್ಟದಲ್ಲಿ ಅವರು ನಮ್ಗೆ ಸುಮಾರು ಸಜೆಷನ್ ಕೊಟ್ಟಿದ್ದಾರೆ. ಮಂಜುನಾಥ್ ಸರ್ ಏನೇನು ಮಾಡಬೇಕು, ನಾನು ನಿಮ್ಮ ಜೊತೆ ಇರ್ತೀನಿ. ಎಲ್ಲರೂ ಅವ್ರದ್ದು ಅಭಿಪ್ರಾಯ ಅಂದರೆ ಎಲ್ಲ ಪಕ್ಷದ ಕೂಡ ಸೇರಿಸ್ಕೊಳ್ಳಿ, ನಾವು ಒಂದು ಸೈಡ್ ನಾವು ಹೋರಾಡೋದು ಬೇಡ. ನಲ್ಲಿ ಇರ್ತಕ್ಕಂಥ ನಾಗರಿಕರ ಹಿತರಕ್ಷಣೆ ಮಾಡೋದಕ್ಕೋಸ್ಕರ ನಮ್ದೇನು ಭೂ ಸ್ವಾಧೀನ ಮಾಡೋದ್ರಿಂದ ನಾಗರಿಕರಿಗೆ ಯಾವ ರೀತಿ ಧಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಗ್ರೌಂಡ್ ವಾಟರ್ ಪೊಲ್ಯೂಟೆಡ್, ಸರ್ಫೇಸ್ ವಾಟರ್ ಪೊಲ್ಯೂಟೆಡ್, ಏರ್ ಕ್ವಾಲಿಟಿ ಪೊಲ್ಯೂಟೆಡ್. ಜಾಸ್ತಿ ಜನ ಬಂದರು, ಇಂಡಸ್ಟ್ರೀಸ್ ಬಂದರು, ಇನ್ನಷ್ಟು ಪೊಲ್ಯೂಷನ್ ಆಗುತ್ತೆ, ಕಾಯಿಲೆಗಳು ಜಾಸ್ತಿ ಆಗುತ್ತೆ ತಾನೆ. ಜನರಿಗೆ ಉಪಯೋಗ ಅಲ್ವಾ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿರೋದು ಗ್ರೌಂಡ್ ಲೆವೆಲ್ ನಲ್ಲಿ ಇರ್ತಕ್ಕಂಥ ಆಡಳಿತ. ಆ ಆಡಳಿತ ಅಂತಂದ್ರೆ ಪಂಚಾಯಿತಿ ಮೆಂಬರ್ಸ್ ಆದ್ರೂ PDO ಲೆಟರ್ ಕೊಟ್ಟು ಸಬ್ಜೆಕ್ಟ್ ಇಡಿ, ಅಕ್ವಿಷನ್ ಮಾಡ್ತಾ ಇದ್ದಾರೆ, ತೊಂದರೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಓಡಾಡೋದಕ್ಕಾಗೋದಿಲ್ಲ ಅನ್ನೋದನ್ನ ಎಲ್ಲವನ್ನ ಹೇಳ್ಬೋದು. ಏನೇನು ಹೇಳ್ಬೇಕು ಅನ್ನೋದನ್ನ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ, ನಿಮಗೆ ಇನ್ನೂ ಕೊಡ್ತಾರೆ. ಯಾವುದೇ ಒಂದು ಗ್ರೌಂಡ್ ಇದು ಇಲ್ಲಿಂದ ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಒಂದು ಪತ್ರ ಬರೆದ್ರೆ PIL ಅಂತ ಟ್ರೀಟ್ ಮಾಡ್ತಾರೆ. ಆ ಥರದ ವ್ಯವಸ್ಥೆ ಇದೆ. ಸುಪ್ರೀಂ ಕೋರ್ಟ್ಗೆ, ರಿಜಿಸ್ಟ್ರಾರ್ಗೆ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾರಾದ್ರೂ ಒಂದು ನಾಗರಿಕ ಪತ್ರ ಬರೆದ್ರೆ
PIL ಅಂತ ಟ್ರೀಟ್ ಮಾಡಿ ಅದನ್ನ ಬೆಂಚ್ ಮುಂದೆ ಡಿಸ್ಕಷನ್ಸ್ ಮಾಡಿ ಆರ್ಡರ್ಸ್ ಮಾಡಿರೋದು ನಮ್ಮ ದೇಶದಲ್ಲಿ ಬೇಕಾದಷ್ಟಿದಾವೆ. ಹಾಗೆಯೇ ಪಂಚಾಯತಿನಲ್ಲೂ ಅಷ್ಟೇ, ಒಬ್ಬ ನಾಗರಿಕ ಪಂಚಾಯತಿ PDOಗೆ ಪತ್ರ ಬರೆದು ನಮ್ಮ ಪಂಚಾಯತಿನಲ್ಲಿ ವ್ಯಾಪ್ತಿನಲ್ಲಿ ಕೈಗಾರಿಕೆಗಳು ಬರೋದ್ರಿಂದ ಈ ತರ ಎಲ್ಲ ತೊಂದರೆ ಆಗ್ತಾ ಇದೆ, ನೀವು ಡಿಸ್ಕಷನ್ಸ್ ಮಾಡಿ ರೆಸಲ್ಯೂಷನ್ ಮಾಡಿ ಬೇಡ ಅಂತ ಹೇಳಿ ಅನ್ನೋ ಅಧಿಕಾರ ಅಲ್ಲಿದೆ. ಪಂಚಾಯತಿ ಮೆಂಬರ್ಗಳಾಗ್ಲಿ ಪಂಚಾಯತಿಗಳಾಗ್ಲಿ ಸರ್ಕಾರದ ಕೈಗೊಂಬೆಗಳಲ್ಲ, ಅವರು ಸ್ಲೇವ್ಸು ಅಲ್ಲ. ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅವ್ರು ಮಾಡ್ಬೋದು. ಮಾಡಿಸ್ಬೇಕಾಗಿರೋದು ಯಾರು? ನೀವು ಮಾಡಿ, ನೀವು ಮಾಡಿಸಿ. ನಿಮ್ಮ ಕೈನಲ್ಲಿ ಆಗಲ್ವಾ? ಹೋರಾಟ ಬೇಡ ಅಂತ ನಿಲ್ಲಿಸ್ಬೋದು, ಏನಾದರೂ ಹಾಕೊಳ್ಳಿ ಬಿಡಿ ಸರ್, ಎಕ್ಕುಟ್ಕೊಂಡೋಗ್ಲಿ ಅಂತೀರಾ? ನಾವು ರೋಪ್ ಹಾಕ್ಬೇಕು. ನಿನ್ನೆನೂ ಕೇಳಿದ್ವಿ, ಅಡ್ಡ ಹಾಕಿ ರೇ ಮಾಡ್ರಿ ರೇ, ಯಾಕ್ರಿ ಮಾಡಲ್ಲ ಅಂತ ಅಲ್ಲಿ ತೋರಿಸಿ ನಮ್ಮ ಪೌರುಷನ. ಆಗುತ್ತೆ, ಖಂಡಿತ ಆಗುತ್ತೆ. ಮಾಡಿ, ಫಸ್ಟ್ ಮಾಡಿ ಅದನ್ನ. ನಾನು ಪಂಚಾಯಿತಿ ಮೆಂಬರ್ಗಳ ಹತ್ರ 5 ಜನಕ್ಕೆ ಲೆಟರ್ ಬರೆಸಿ ಅಂತ ಹೇಳಿದ್ದು. ಯಾವ ರೀತಿ ನಮ್ಮ MP ಬರೆದ್ರು, MLA ಬರೆದ್ರು, ಮಾಡೋದ್ರಿಂದ ಈ ತರ ಅನಾಹುತ ಆಗುತ್ತೆ ಅಂತ ಅದನ್ನ 5 ಜನಕ್ಕೆ ಬರೀಬೇಕು. ಮುಖ್ಯಮಂತ್ರಿಗಳಿಗೆ, ಕೈಗಾರಿಕಾ ಮಂತ್ರಿಗಳಿಗೆ, ಚೀಫ್ ಸೆಕ್ರೆಟರಿಗೆ, ಜಿಲ್ಲಾಧಿಕಾರಿಗಳಿಗೆ, ಅಸಿಸ್ಟೆಂಟ್ ಕಮಿಷನರ್ಗೆ. ನೀವು ಆ ಪತ್ರ ಬರೆದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಇದೇನು ಆಗದೆ ಇರೋ ಕೆಲಸ ಅಲ್ಲ. ರಮೇಶ್ ಅವ್ರಿಗೆ ಅದನ್ನ ಹೇಳ್ತಾ ಇರೋದು, ಇದು ಮಾಡಬಾರದಲ್ಲ, ಮಾಡಬೇಕಾಗಿರೋದು. ಬದುಕಬೇಕಾಗಿರೋದು ಯಾರು ಇಲ್ಲಿ? ಮೇಲ್ಗಡೆ ಇರೋರಲ್ಲ, ಇಲ್ಲಿರೋ ಜನಕ್ಕೆ ಅನುಕೂಲ ಆಗ್ಬೇಕೆ ಹೊರತು ಅನಾನುಕೂಲ ಆಗ್ಬಾರ್ದು. ಅದಕ್ಕೋಸ್ಕರ ಜಯಪ್ರಕಾಶ್ ಅವರು. ಎಲ್ಲರಿಗೂ ನಮಸ್ಕಾರ. ಕಾಲದಿಂದ ಇರ್ತಕ್ಕಂಥ ಜಮೀನುಗಳನ್ನ ಸರ್ಕಾರ ಇವತ್ತು ಕಿತ್ಕೊಳ್ತಾ ಇದೆ. ಏನಕ್ಕೆ ಅಂದರೆ ನಮ್ಮ ದೇಶನ ಉದ್ಧಾರ ಮಾಡಬೇಕು ಅಂತ ಒಂದು ಸೋಗಿನಲ್ಲಿ ಕಿತ್ಕೊಳ್ತಾ ಇದೆ. ಕಿತ್ಕೊಂಡು ಏನು ಮಾಡ್ತಾರೆ? ಯಾರಿಗೆ ಇಂಡಸ್ಟ್ರಿ ಮಾಡಬೇಕು, ಎಂಪ್ಲಾಯ್ಮೆಂಟ್ ಬೇಕು, ಅದು ಬೇಕು, ಇದು ಬೇಕು, ನಮ್ಮ ನೆರೆ ರಾಜ್ಯಗಳ ಒಂದು ಪೈಪೋಟಿ ಮಾಡಬೇಕು. ಎಲ್ಲ ಕಂಪನಿಗಳೆಲ್ಲ ನೆರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಅದರಿಂದ ನಮ್ಮ ರಾಜ್ಯದಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಮಾಡಿದ್ರೆ, ಫ್ಯಾಕ್ಟ್ರಿಗಳು ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ನಮ್ಮ ರಾಜ್ಯನ ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ಜಮೀನುಗಳನ್ನ ಕಿತ್ಕೊಳ್ಳೋದಕ್ಕೆ ಬಂದಿದೆ. ಅವರೇನು ವಾಲಂಟ್ರಿಯಾಗಿ ಜನಗಳ ಹತ್ರ ಪಡ್ಕೊಳ್ಬೇಕು ಅಂತ ಬಂದಿಲ್ಲ. ಅವರು ಯಾವ ಕಾನೂನಲ್ಲಿ ಕಿತ್ಕೊಳ್ತಾ ಇದ್ದಾರೆ ಅಂದರೆ 1908ರ ಕಾನೂನು. ಇದು ಬ್ರಿಟಿಷ್ನವ್ರು ಮಾಡಿದ ಕಾನೂನು. ಆವಾಗ ಇನ್ನೂ ಸ್ವತಂತ್ರ ಬಂದಿರಲಿಲ್ಲ. 1908ರಲ್ಲಿ ಏನು ಕಾನೂನು ನಡೆಯಿತು ಅದನ್ನು 1966ರಲ್ಲಿ ಕೆಲವು ತಿದ್ದುಪಡಿಗಳಾಗಿದೆ. ಅದು ಕೂಡ ನಮ್ಮ ಪ್ರಜೆಗಳ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಿಲ್ಲ. ಆಮೇಲೆ 2013ರಲ್ಲಿ ಮನಮೋಹನ್ ಸಿಂಗ್ ಕಡೆಯ ದಿನಗಳಲ್ಲಿ ಅಮೆಂಡ್ಮೆಂಟ್ ಮಾಡಿದ್ರು. ಅದರಲ್ಲಿ ಜನಗಳ ಒಂದು ಒಪಿನಿಯನ್ ಬೇಕು. ಈಗ ಅವರು ಸರ್ಕಾರ ನೋಟಿಫಿಕೇಶನ್ ಮಾಡಬೇಕಾದ್ರೆ ಫಸ್ಟು 2013ರ ಕಾನೂನು ಪ್ರಕಾರ ಪಂಚಾಯಿತಿಗಳಿಂದ ಅವರು ಫಸ್ಟು ಇನ್ಫಾರ್ಮೇಶನ್ ತೆಗೆದುಕೊಳ್ಬೇಕು. ಈ ಪಂಚಾಯತಿನಲ್ಲಿ ಜನಗಳಿಗೆ ಅಕ್ವಿಜೇಷನ್ ಮಾಡಿಕೊಳ್ಳೋದ್ರಿಂದ ಏನು ಲಾಭ ಇದೆ, ಏನು ನಷ್ಟ ಇದೆ, ಈ ಪಂಚಾಯತಿನಲ್ಲಿ ಇರ್ತಕ್ಕಂಥ ಜನಗಳಿಗೆ ತೊಂದರೆ ಇದೆಯಾ, ಇಲ್ಲ ಅನುಕೂಲ ಇದೆಯಾ ಅಂತ 2013 ಕಾನೂನಿನಲ್ಲಿ ಹೇಳ್ತಾ ಇದೆ. ಏನು ಅಂದರೆ ಕೈಗಾರಿಕೀಕರಣ, ಅವಶ್ಯಕ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಆಯಾ ಪಂಚಾಯಿತಿಗಳಿಂದ ಫಸ್ಟು ಅವರು ಇನ್ಫಾರ್ಮೇಶನ್ ಪಡ್ಕೊಳ್ಬೇಕು. ಇದು ಅವರು ಮಾಡಲಿಲ್ಲ. ಅದಕ್ಕೋಸ್ಕರ ನಮಗೆ ಹೋರಾಟ ಮಾಡಲು ಚಳುವಳಿ ಮಾಡ್ತೀವಿ. ನಾವು ರಸ್ತೆ ಚಳುವಳಿನೂ ಮಾಡ್ಬೋದು, ಇಲ್ಲ ಸ್ಟ್ರೈಕ್ ಮಾಡ್ಬೋದು, ಇಲ್ಲ ಏನೇ ಮಾಡ್ಬೋದು. ಬಟ್ ಕಾನೂನು ಪ್ರಕಾರ ಹೋರಾಟ ಮಾಡಬೇಕು. ಇದು ಅತ್ಯವಶ್ಯಕ. ನಾವು ರಸ್ತೆ ಚಳುವಳಿ ಮಾಡಿಬಿಟ್ರೆ ಅವರು ಡಿನೋಟಿಫೈ ಮಾಡಲ್ಲ. ಮಾಡ್ಬೋದು, ಅದಕ್ಕೆ ಬೃಹತ್ ಪ್ರತಿಭಟನೆ ಮಾಡಬೇಕು. ದೇವನಹಳ್ಳಿ ಕಡೆ 1000 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಾವು 1-2 ದಿನ ಹೋರಾಟ ಮಾಡಿಬಿಟ್ರೆ ನಮ್ಮ ಜಮೀನುಗಳನ್ನ ಬಿಟ್ಕೊಟ್ಬಿಡ್ತಾರೆ ಅಂತ ಅನ್ಕೊಂಬೇಡಿ. 1000 ದಿನಗಳಿಂದ ಹೋರಾಟ ಮಾಡುವಂಥ ರೈತರಿದ್ದಾರೆ.
ನಾವು ನಮ್ಮ ಪೇಷನ್ಸ್ನ ಅಷ್ಟು ಮಟ್ಟಕ್ಕೆ ಡೆವಲಪ್ ಮಾಡ್ಕೊಬೇಕು. ಅದರಿಂದ ನಾವು ಪಂಚಾಯಿತಿಗಳಿಂದ ನಾವು ರೆಸಲ್ಯೂಷನ್ ಮಾಡಿಸ್ಕೊಂಡ್ರೆ ಅದು ಒಂದು ನಮಗೆ ಇಂಪಾರ್ಟೆಂಟ್ ಬೇಸಿಕ್. ನಾವು ಕೋರ್ಟ್ಗೆ ಹೋಗ್ಬೇಕಾದ್ರೆ ಕೋರ್ಟಲ್ಲಿ ನಾವು ರಸ್ತೆ ಚಳುವಳಿ ಮಾಡಿದ್ದೀವಿ ಅಂತ ಅವರು ಡಿನೋಟಿಫೈ ಮಾಡಿ ಅಂತ ಆರ್ಡರ್ ಮಾಡಲ್ಲ. ಹೋರಾಟ ಮಾಡಬೇಕು, ಅದರ ಜೊತೆಗೆ ಕಾನೂನು ಹೋರಾಟನೂ ಮಾಡಬೇಕು. ನಮ್ಮ ರಾಮಸ್ವಾಮಿ ರೆಡ್ಡಿ ಸರ್ ಹೇಳ್ದಂಗೆ ಮೇಲೆ ಹೋರಾಟ ಎರಡನೇ ಪಾರ್ಟ್. ಈಗ ಹೆಚ್ಚಿಗೆ ಸೇರಿರೋರೆಲ್ಲ ನನಗನ್ಸಿರೋ ಮಟ್ಟಿಗೆ ಈ ಹಿಂದೆ ಅಕ್ವಿಷನ್ ಆಗಿರೋದ್ರಿಂದ ಕಡಿಮೆ ಇದ್ದಾರೆ. 1000 ಎಕರೆ ಈ 3000 ಎಕರೆ ಸ್ವಲ್ಪ ಹೆಚ್ಚಿಗೆ ಇದ್ದಾರೆ. ನೋಟಿಸ್ ಬಂದ್ಬಿಟ್ಟಿದೆ, ಈಗ ಬಿಡೋದು ಮತ್ತೆ ಇಷ್ಟೇನಂತೆ ನಮ್ಮ ಕತೆ. 30ನೇ ತಾರೀಕು ಎನ್ಕ್ವೈರಿ ಕರೆದವ್ರೆ, 5ನೇ ತಾರೀಕು 10ನೇ ತಾರೀಕು 6 ಅವರ್ ಮಾಡ್ತಾರೆ. ದಯವಿಟ್ಟು ಅಷ್ಟು ಬೇಗ ಮಾಡೋದಕ್ಕೆ ಆಗೋದಿಲ್ಲ. ಮನವರಿಕೆ ಮಾಡಿಕೊಡಿ ಎಲ್ಲರೂ. ಎನ್ಕ್ವೈರಿ ಕರೆದ ತಕ್ಷಣ ಅಷ್ಟು ಬೇಗ ಆಗೋದಿಲ್ಲ. 5 ಎನ್ಕ್ವೈರಿ ಅದಾದ್ಮೇಲೆ ನಿಮ್ಮ ಜಮೀನುಗಳಲ್ಲಿ ಏನೇನಿದೆ, ಗಿಡ ಮರ ಬಿಲ್ಡಿಂಗು ಏನೇನಿದೆ ಅದನ್ನೆಲ್ಲ ಮಾಡ್ತಾರೆ, ಪ್ರಾಕ್ಟಿಕಲ್ ಥರ ಮಾಡ್ತಾರೆ. ಇದು ಪ್ರೋಸೆಸ್ ಜಾಸ್ತಿ ಇದೆ, ಬಿಡಿಸ್ಕೊಳ್ಳೋದಕ್ಕೆ ಅವಕಾಶಗಳು ತುಂಬಾ ಇದೆ. ಈ ಹೋರಾಟ ನಾವು ಅಕ್ವಿಷನ್ ಆಗಿರೋದು ಬಿಡಿಸ್ಕೊಳ್ಳೋದು, ಮುಂದೆ ಯಾವುದೋ ಆಗಬಾರ್ದು ನಮ್ಮ ಕಾಲದಲ್ಲಿ ಅಂತ ಹೇಳಿ ಎರಡು ರೀತಿ ಹೋರಾಟ. ಒಂದು ಕಾನೂನು ರೀತಿಯ ಹೋರಾಟ ಮಾಡಬೇಕು. ಕಾನೂನು ರೀತಿ ಹೋರಾಟ ಮಾಡುವಾಗ ಹೆಚ್ಚಿನ ಒಳ್ಳೆ ಕೋರ್ಟ್ಗಳಲ್ಲಿ, ಹೈಕೋರ್ಟ್ಗಳಲ್ಲಿ ಒಂದು ಫೇಸ್ ವ್ಯಾಲ್ಯೂ ಇರುವಂತ ಲಾಯರ್ಗಳನ್ನ ಇಡಬೇಕಾಗುತ್ತೆ. ಆ ಥರ ಲಾಯರ್ಗಳನ್ನ ಇಡಬೇಕಂದ್ರೆ ಸ್ವಲ್ಪ ಅದಕ್ಕೆ ಹೋರಾಟಗಳಿಗೆ ಮತ್ತೆ ಇದಕ್ಕೆ ಸ್ವಲ್ಪ ಹಣಕಾಸು ವ್ಯವಸ್ಥೆ ಇರಬೇಕಾಗುತ್ತೆ. ಅದ್ರ ಬಗ್ಗೆನೂ ಈ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಅದು ಎರಡನೇ ಪಾರ್ಟ್. ಮೂರನೇದು ರಾಜಕೀಯ ಹೋರಾಟ. ನಾನು ಮೊನ್ನೆನೂ ಬಂದಿದ್ದೆ, ಇವತ್ತು ಬಂದಿದ್ದೆ, ಆನೇಕಲ್ ರ್ಯಾಲಿಗೂ ಬಂದಿದ್ದೆ. ಹೀಗೆ ಮುಖ ನೋಡ್ತಾ ಇದ್ರೆ ಸ್ವಲ್ಪ ರಾಜಕೀಯದವರೇ ಕಡಿಮೆ ಇದ್ದಾರೆ. ಇಲ್ಲಿ ಬರೀ ರೈತರು ಮಾತ್ರ ಕಾಣಿಸ್ತಾರೆ, ರಾಜಕೀಯ ಮಾಡೋರು ಕಡಿಮೆ ಇದ್ದಾರೆ. ಒಬ್ಬರು ಇಬ್ಬರು ನಮ್ಮ ರಘುವಂತ ಒಬ್ರು ಕಾಣಿಸ್ಕೊಳ್ತಾರೆ. ಈ ಭಾಗದಲ್ಲಿ ಒಬ್ಬರು ಲೀಡರ್ಗಳಿದ್ದಾರೆ ರಾಜಕೀಯದಲ್ಲಿ. ಮೆಂಬರ್ಗಳಿಗೆ ಗೆದ್ದಿದ್ದಾರೆ, ಅವ್ರ ರಾಜಕೀಯ ಇಲ್ಲ. ಮೆಂಬರ್ಗಳಿಗೆಲ್ಲ ಚಿಹ್ನೆ ಮೇಲೆ ಗೆದ್ದಿಲ್ಲ, ಯಾರು ರಾಜಕೀಯ ಇಲ್ಲ. ಈ ಚಿಹ್ನೆ ಮೇಲೆ ಗೆದ್ದಿರೋಂಥವ್ರು ಮತ್ತೆ ಪಾರ್ಟಿಗಳಲ್ಲಿ ಗುರ್ಸ್ಕೊಂಡಿರೋರು ತುಂಬಾ ಕಡಿಮೆ. ನಾನೋದ್ರೆ ಏನು ಅಂತ ದಯವಿಟ್ಟು ಮನವರಿಕೆ ಮಾಡ್ಕೊಳ್ಳಿ, ಎಲ್ಲರೂ ಬರಲಿ. ಇದು ರಾಜಕೀಯ ಹೋರಾಟ ಮಾಡಬೇಕು ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕಾಗ್ತದೆ. ನಾವು ಈಗಾಗಲೇ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕಾಗಿತ್ತು. ಇಂಡಸ್ಟ್ರಿಯಲ್ ಮಿನಿಸ್ಟ್ರಿಗೆ ಮತ್ತೆ ಮುಖ್ಯಮಂತ್ರಿಗೆ ಒಂದು ಕೊಡಬೇಕಾಗಿತ್ತು. ಅದು ಸ್ವಲ್ಪ ಲೇಟ್ ಆಗಿದೆ, ಕೊಡೋಣ. ನಾವು ಜಮೀನು ಅಕ್ವಿಷನ್ ಮಾಡಬಾರ್ದು ಅಂತ ಇಲ್ಲಿ ತಾಲೂಕು ಆಫೀಸಲ್ಲಿ ಕೊಟ್ಟಿದ್ದೀವಿ. ತಾಲೂಕು ಆಫೀಸಿಂದ ಜಿಲ್ಲೆಗೆ ಅವ್ರು ಕಳಿಸಿದ್ದೀನಿ ಅಂತ ಅವತ್ತೇ ನಮಗೆ ರಿಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅವ್ರು ಕಳಿಸೋದಕ್ಕೂ ನಮ್ಮನ್ನೊಂದು ನಿಯೋಗ ಹೋಗ್ಬಿಡೋದಕ್ಕೂ ಡಿಫ್ರೆನ್ಸ್ ಇದೆ. ಅದಕ್ಕೆ ರಾಜಕೀಯದಲ್ಲಿ ನಾವು ಸಿದ್ದರಾಮಯ್ಯ ಭೇಟಿ ಮಾಡಬೇಕು, ಮತ್ತೆ ಇವ್ರನ್ನ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಭೇಟಿ ಮಾಡಬೇಕು. ಆ ಭೇಟಿ ಮಾಡೋದಕ್ಕೆ ಯಾವ ರೂಟಲ್ಲಿ ಹೋಗ್ಬೇಕು, ಯಾರ ಜೊತೆ ಹೋಗ್ಬೇಕು, ಯಾರ ಮುಖಾಂತರ ಹೋಗ್ಬೇಕು ಅಂತ ಹೇಳೋದನ್ನ ಅದನ್ನು ಒಂದು ರೂಪರೇಷೆಗಳು ಸರಿಪಡಿಸ್ಬೇಕು. ಅದು ಹೋಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿಟ್ಟಿದ್ರೆ ನಾಳೆ ಬೆಳಿಗ್ಗೆ ಅವರು ಓಡಾಡ್ತಾ ಇರುತ್ತೆ, ಪತ್ರಿಕೆಗಳಿಗೆ ಅವರಿಗೆ ಓಡಾಡ್ತಾ ಇರುತ್ತೆ. ಏನ್ ಮಾಡಬೇಕು, ಈ ತರ ಅನೇಕ ತಾಲೂಕಿಂದ ಈ ತರ ರೈತರ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, KDB ಮೀಟಿಂಗ್ ಅಂತ ಹೇಳಿದ್ರೆ ಆ ಮೀಟಿಂಗ್ ಅಲ್ಲಿ ಇಟ್ಕೊಳ್ತಾರೆ. ಈ ತರ ಅಬ್ಜೆಕ್ಷನ್ಸ್ ಬಂದಿದೆ, CM ಆಫೀಸ್ ಬಂದಿದೆ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಡಿಸ್ಕಸ್ ಆಗ್ತಾ ಇರುತ್ತೆ. ಆ ಡಿಸ್ಕಸ್ ಆದಾಗ ನೋಡಿ, ಪ್ರತಿ ಒಂದು ಹಳ್ಳಿಗೂ ಒಬ್ಬರು ಉಟ್ಕೊಬೇಕು. ಏನು ಅಂದ್ರೆ ಪ್ರತಿ ಒಂದು ತಿಂಗಳು ನೀವು ಏನ್ ಮಾಡಿದ್ರು ರಿಪೋರ್ಟ್ ಕೊಡಿ ಅಂತ ಒಂದು RTA ಅರ್ಜಿ ಹಾಕಿ ಅವ್ರಿಗೆ. ಎಲ್ಲೆಲ್ಲಿ ಚೆನ್ನಾಗಿ ಎಷ್ಟೆಷ್ಟು ದುಡ್ಡು ಹೊಡೆದಿಲ್ಲ ಪಂಚಾಯತಿ ಮೆಂಬರ್ಗಳು ಕಂಡ್ರು. ಈಗ ನಮ್ಮೂರಲ್ಲಿ ಬಂದು ಇದಾಯ್ತು, ಅಕ್ವಿಜೇಷನ್ ಆಯ್ತು, ಒಬ್ಬರು ಬಂದಿಲ್ಲ. ಕೇಳಿದ್ದಕ್ಕೆ ಯಾಕಪ್ಪ ಅಂದ್ರೆ ನಮ್ದೇ ಮಾಡಿಲ್ಲ ಬಿಡು, ನಮ್ಗೆ ಕರ್ದಿಲ್ಲ ಅಂತೆ, ನಮ್ಗೆ ಕರ್ದಿಲ್ಲ ಅಂದಿರಂತೆ. ಆ ಥರ ಅವರು ಚೂಸ್ ಬಿಡಬೇಕು. ಅವ್ರು ಎಷ್ಟು ಹೊಡಿತಾ ಇದೆ ಚೆನ್ನಾಗಿರ್ಬೇಕು. ಇಲ್ಲಿ ತೋರಿಸಿದ್ದೀನಿ, ಅಲ್ಲಿ ತೋರಿಸಿದ್ದೀನಿ, ಅದಕ್ಕೆ ಕ್ಲೀನ್ ಮಾಡಿದ್ದೀನಿ, ಇದು ರಿಪೋರ್ಟ್ ಕೇಳ್ರಿ, ರಿಪೋರ್ಟ್ ಕೊಡ್ಬೇಕು. ಇದೇನು ನಮ್ಮ ಬುಡಕ್ಕೆ ಬರುತ್ತೆ, ಇದು ನೆಕ್ಸ್ಟು ನಮ್ಮ ಊರಲ್ಲಿ ಮೆಂಬರ್ ಅಂತ ಲಿಸ್ಟು ದುಡ್ಡು ಸಿಕ್ಕಲ್ಲ ಅವ್ರಿಗೆ. ಪಂಚಾಯತಿ ದುಡ್ಡು ಮಾಡೋಕ್ಕಾಗಲ್ಲ, ಎಲ್ಲ ರಿವರ್ಸ್ ಆಗಿರ್ತದೆ ಅಂದ್ಬಿಟ್ಟು ಅವರು ಬರ್ತಾರೆ, ಭಯ ಉಳಿಸಿ ಅವ್ರಿಗೆ. ಇದು ಮಾಡಿ ದಯವಿಟ್ಟು ಒಳ್ಳೆದೇ ಇರೋರು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಂತ ಕಣ್ಣು ಕಟ್ಕೋಬೇಕು, ಅವ್ರ ವಿರೋಧಿಗಳು ಮಾಡ್ಕೋಬೇಕು. ಅವ್ರನ್ನ ಹಾಕಿಲ್ಲ. ನಾಗರಾಜ್ ರೆಡ್ಡಿ ಅವರು ಸಾಕಷ್ಟು ಸಜೆಷನ್ಸ್ ಕೊಟ್ಟರು. ಆದ್ರೆ ಲಾಸ್ಟ್ ಅಲ್ಲಿ ಒಂದು ಮಾತಾಡಿದ್ರು, ಚೆನ್ನಾಗಿ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀರಿ ಅಂತ. ನಾವು ಮಾಡ್ತೀವಿ ಇಲ್ಲ, ನಾವೆಲ್ಲ ಸೇರ್ಕೊಂಡು ಮಾಡೋಣ. ಅವರು ನಮ್ಮ ಜೊತೆನಲ್ಲೇ ಇರ್ಬೇಕು. ನೀವು ಮಾಡಿ ನಾವು ನೋಡ್ತೀವಿ, ಅದೆಲ್ಲ ಇಲ್ಲ. ಪ್ರತಿಯೊಬ್ರು ಇಲ್ಲಿರೋರು ನೀವು ಮಾಡಿ ನಾವು ಬರ್ತೀವಿ, ಆಗಿಲ್ಲ.
ಮಾಡಬೇಕಾಗಿರೋದು ನಾವೇ ಇನ್ಯಾರು ಬಂದು ಮಾಡ್ತಾರೆ ಖಂಡಿತ ಅನ್ಕೋಬೇಡಿ. ನಾವೇ ಮಾಡಬೇಕಾಗಿರೋದು, ನಂದೇ ಜವಾಬ್ದಾರಿ ಅಂತ ಅಂದ್ಕೊಂಡು ಮಾಡಬೇಕು. ಗಂಧ, ಆಮೇಲೆ ನಮ್ಮ ಪ್ರಸನ್ನನವ್ರು ಇಟ್ಟಿದ್ದಾರೆ, ಆ ಥರ ಗಿಡಗಳೆಲ್ಲ ಇಟ್ಟಿದ್ದ. ಅದೇನಾಯ್ತು ಅಂದ್ರೆ ಕಟಾವು ಮಾಡೋಂಗಿಲ್ಲ, ಮಧ್ಯ ಸ್ಟೇಜಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಗಿಡ. ಈಗ ನಾವು ಯಾಕಂದ್ರೆ ಈಗ ಡಿನೋಟಿಫಿಕೇಶನ್ ಆಗಿರೋ ಕಡೆ ಅವ್ನು ಬೆಳೆ ಮಾಹಿತಿ ತಗೊಂಡ್ಬಿಟ್ಟಿದ್ದಾನೆ, ಅದು ನಾವೇನು ಮಾಡೋಕ್ಕಾಗಲ್ಲ. ಚಕ್ಸಂದ್ರ, ಆವಳಹಳ್ಳಿ, ಸಿಲ್ಕುಂಟೆ, ದಂಸಂದ್ರದವರು ಆ ಗಿಡಕ್ಕೆ ಇಟ್ಟಿದ್ರೆ ಅವ್ರು ಅಪೋಸಿಷನ್ ಮಾಡ್ಬೇಕಂದ್ರೆ ಅವ್ನು 10 ವರ್ಷ ಬೇಕಾಗ್ತದೆ. ಅವ್ರು ಡಿನೋಟಿಫಿಕೇಶನ್ ಮಾಡೋಕ್ಕಾಗಿಲ್ಲ, ಒಂದು 18 ಎಕರೆ ಉಳ್ಕೊಳ್ತು. ಅಂದ್ರೆ ಗಿಡ ಬೆಳೆದಿರ್ಬೇಕು. ಈಗ ನಾವು ಗೆರ್ಮೆ ಸುತ್ತಲೂ ಮಹಾಗಣಿ, ಗಂಧದ ಗಿಡ ಎಲ್ಲ ಇಡ್ಬೋದಂತೆ. ಅದಕ್ಕೆ ದಯವಿಟ್ಟು ಡಿನೋಟಿಫಿಕೇಶನ್ ನನ್ನ ಮಾಹಿತಿ ಅಧಿಕಾರಿ ಕೊಟ್ಟಿದ್ದು, ಇದು BDI ಡಿಪಾರ್ಟ್ಮೆಂಟ್ ಅಲ್ಲಿ ಗಿಡ ಬೆಳೆದಿರೋದ್ರ ಯಾವುದೇ ರೀತಿಯಿಂದ ಒಂದು ಸಣ್ಣ ಗಿಡನೂ ಕಟ್ ಮಾಡೋಕ್ಕಾಗಲ್ಲ. ಆದ್ರೂ ಸರ್ಕಾರದಿಂದ ನಾವು ಇದು ತಗೋಬೇಕು. ಈಗ ನಮ್ಮ ಕೆಲವರು ಅವರೇ ಅರಣ್ಯ ಇಲಾಖೆಯವರೇ ಬಂದು ನಾವು ಗಿಡ ಕೊಡ್ತೀವಿ ಅಂತ ತಗೊಳಲ್ಲ. ನಾವು ಅದಕ್ಕೆ ಜಾಸ್ತಿ ವ್ಯಾಲ್ಯೂಡು ಮಹಾಗಣಿ, ಗಂಧದ ಗಿಡ, ಇನ್ನೊಂದು ಏನೋ ಗಿಡ ಹೇಳಿದ್ರು ಅವರು. ಅದನ್ನ ನೆಟ್ಟಿರೋದಂಥವ್ರು ಈಗ ಏನಾದ್ರು ನಾವಿನ್ನ ಡಿನೋಟಿಫಿಕೇಶನ್ ಬಂದಾಗ ನಾವಿನ್ನ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಅದೇ ನಾವು ಮುಂಜಾಗ್ರತೆಯಾಗಿ ಎಲ್ಲರೂ ನಿಂತ್ಕೊಂಡಿದೀವಿ, ಎಲ್ಲರೂ ಹೋರಾಟ ಮಾಡೋಣ. ಅಂದನಹಳ್ಳಿಯವರೆಗೂ ನಮ್ಮಿಂದ ಒಳ್ಳೇದಾಗ್ಲಿ. ಗಿಡ ಬೆಳೆಸಿದ್ರೆ ಅದು 5 ವರ್ಷದ ಗಿಡ ಒಳಗಡೆ ಅದು ಕಟ್ ಮಾಡೋ ಫಾರೆಸ್ಟ್ ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ. ಈಗ ಎಷ್ಟೋ ದಿವಸ ನಾವು ರಸ್ತೆಗಳ ಹೋಗಿ ಎಷ್ಟೋ ವರ್ಷಗಳಾಗಿದ್ದೇವೆ. ನಾವು ನಾರಾಯಣ ಸ್ವಾಮಿ ಅವರಿದ್ದಾಗ ಮೇನ್ ರೋಡ್ ಅಲ್ಲಿ ಬನ್ನೇರಘಟ್ಟ ರೋಡ್ ಮತ್ತೆ ದಂಸನ ರೋಡ್ ಹೋದಾಗ ಮರ ತೆಗಿಬೇಕಂದ್ರೆ 10 ವರ್ಷ ಆಯ್ತು, ಆಗಲೇ ರೋಡ್ ಆಗಿದ್ದು. ಈ ತರ ರೈತರು ಒಂದು ಬೆನಿಫಿಟ್ ನೆನ್ನೆ ನಡೆದಿರ್ತಕ್ಕಂಥದ್ದು ನನ್ನ ಸ್ನೇಹಿತರಿಗೆ ಜಮೀನು ಉಳ್ಕೊಂಡಿರೋಂಥದ್ದಕ್ಕೆ ಪ್ರಾವಿಷನ್ ಇದೆ. ಅದನ್ನ ಈಗ ಬೇರೆ ಗಿಡಗಳಿಲ್ಲ, ಹುಣಸೆ ಮರ ತಗೊಳ್ತಾ ಇಲ್ಲ, ಮಾವಿನ ಗಿಡ ತಗೊಳ್ತಾ ಇಲ್ಲ, ತೆಂಗಿನ ಗಿಡನೂ ತಗೊಳ್ತಾ ಇಲ್ಲ. ಅರಣ್ಯ ಇಲಾಖೆಯವರು ಅದೊಂದು ರೆಕಾರ್ಡಿಂಗ್ ಕೊಡ್ತಾರೆ. ಅವರು ನಮ್ಮ ಹತ್ರ ಇಷ್ಟು ಗಿಡ ತಗೊಂಡಿದ್ದಾರೆ ಅಂತೇಳಿ ದಾಖಲಾತಿದ್ದು. ಎನ್ಮೆಗಳ ಸುತ್ತ ಗಿಡ ಬೆಳಿಬೇಕದು. ಮಾಗಣಿಯ ಒತ್ತಿಗೆ ಇಟ್ಟುಬಿಟ್ರೆ ಒಂಥರ ಕಾಡ್ ತರನೇ ಇರ್ತದೆ. ಅವ್ರು ಗೂಗಲ್ ಅಲ್ಲಿ ಕೂಡ ನೀವು ರೈತರು ಬೆಳೆ ಬೆಳೆದಾರೆ ಅಂತ ಕರೆಕ್ಟಾಗಿ ಮಾಹಿತಿ ಸಿಗ್ತದೆ. ಇದು ನಮ್ಮ ರೈತರೆಲ್ಲ ಉಪಯೋಗಿಸ್ಕೊಬೇಕಂತೇಳಿ ನನಗೆ ಗೊತ್ತಿರೋ ಮಾಹಿತಿಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ದಿನ ಇವತ್ತು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಕರೆದಿದ್ವಿ. 11 ಗಂಟೆಗೆ ಸುಮಾರು 200ರಿಂದ 300 ಜನ ಹಾಜರಿದ್ದು 200ರಿಂದ 300 ಜನ ಹಾಜರಿದ್ದು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಅಂದುಕೊಂಡಿದ್ದೀವಿ. ಆದರೆ ಇವತ್ತು ಸುಮಾರು 500ರಿಂದ ಮೇಲೆ ಜನ ಬಂದು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ನಮ್ಮ ಕೈಲಾದಂಥ ಸಹಾಯ, ಹಣದ ಇರ್ಬೋದು, ಹೋರಾಟದ ಇರ್ಬೋದು, ಜನ ಸಹಾಯ ಇರ್ಬೋದು, ಎಲ್ಲನನ್ನು ಆನೇಕಲ್ ತಾಲೂಕನ್ನು ಒಗ್ಗೂಡಿಸ್ಕೊಂಡು ನಾವು 4ನೇ ತಾರೀಕು ಪ್ರತಿಭಟನೆಗೆ ನಾವೆಲ್ಲ ಬರ್ತಾ ಇದ್ದೀವಿ. ನಮ್ಮ ಮನೆಯಿಂದ ಹೆಣ್ಣು ಮಕ್ಕಳಾಗ್ಬೋದು, ತಂದೆ ತಾಯಂದಿರಿರ್ಬೋದು, ತಮ್ಮ ಮಕ್ಕಳಿಂದ ಕರ್ಕೊಂಡು ನಾವು ಇಲ್ಲಿಗೆ ಬರುತ್ತೇವೆ ಎಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೈತರ ಪರವಾಗಿ ನಾವು ಅದೇ ಥರ ನಾವು ಕೇಳ್ತಾ ಇದ್ದೀವಿ. ನಿಮ್ಮ ಮನೆಯಿಂದ ಬರೋದು ಅಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಗಳಿಂದ, ಪ್ರತಿಯೊಂದು ಹಳ್ಳಿಯಿಂದನೂ ಅಣ್ಣ ತಮ್ಮಂದನ್ನು ಕೈ ಜೋಡಿಸ್ಕೊಂಡು ನೀವು ಒಗ್ಗಟ್ಟಾಗಿ 4ನೇ ತಾರೀಕು 11 ಗಂಟೆಗೆ ಸರ್ಜಾಪುರ ಮೈದಾನಕ್ಕೆ, ಆಟದ ಮೈದಾನಕ್ಕೆ ನೀವು ಸರಿಯಾದ ಸಮಯಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ತಾ ಇದ್ದೀನಿ. ಮತ್ತು ಇದೇ ಎಲ್ಲ ರಾಜಕೀಯ ಪಕ್ಷಗಳು ಇದ್ದಾವೆ. ರಾಜಕೀಯ ಪಕ್ಷಗಳು ಬೇಕೇ ಬೇಕು. ಆಡಳಿತ ನಡೆಸಬೇಕಾದ್ರೆ ರಾಜಕೀಯ ಪಕ್ಷ, ಇಲ್ಲಾಂದರೆ ವಿರೋಧ ಪಕ್ಷ ಇಲ್ಲಾಂದರೆ ಅದು ನಡೆಸೋಕ್ಕೆ ಸಾಧ್ಯವಿಲ್ಲ. ಅದೇ ಥರ ಇದೇ ಹೋರಾಟಕ್ಕೂ ನಾವು ಪ್ರತಿಯೊಬ್ಬ ರಾಜಕೀಯ ಕಾರಣಗಳನ್ನು ಕೇಳ್ತಾ ಇದ್ದೀವಿ. ಎಲ್ಲರೂ ಒಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ, ನಿಮ್ಮ ಬೆನ್ನೆಲುಬಾಗಿ ನಾವಿರುತ್ತೇವೆ, ನೀವು ಮುಂದೆ ನಿಂತ್ಕೊಂಡು ಮಾಡಿ, ನಾವು ಪ್ರತಿಯೊಂದಕ್ಕೂ ನಾವು ಬರ್ತಾ ಇದ್ದೀವಿ. ಇದೇ ಈಗ ಒಂದು ಅರ್ಧ ಗಂಟೆ ಮುಂದೆ ನಮ್ಮ MLA ಶಿವಣ್ಣನವರು ಫೋನ್ ಮಾಡಿ ನನಗೆ, ನೀವು ಹೋರಾಟ ಮಾಡ್ತಾ ಇದ್ದೀರಿ 4ನೇ ತಾರೀಕಿಗೆ, ನನ್ನ ಬೆಂಬಲ ಪೂರ್ತಿ ಇದೆ, ನನ್ನ ಕೈಲಾದಷ್ಟು ನಾನು ಬಂದು ಹೋರಾಟ ಮಾಡ್ತೀನಿ, ನಿಮ್ಮ ಕೈ ಜೋಡಿಸ್ತೀನಿ ಎಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು 4ನೇ ತಾರೀಕಿಗೆ ಪ್ರತಿಯೊಂದು ಮೀಡಿಯಾವರು ಬರಬೇಕೆಂದು ಅವರೇ ಖುದ್ದಾಗಿ, ಪ್ರತಿಯೊಂದು ನ್ಯಾಷನಲ್ ಚಾನಲ್ ಅವರು ಬರಬೇಕೆಂದು ಅವರೇ ಖುದ್ದಾಗಿ ಕರಿಬೇಕೆಂದು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ನಾವು ಕರಿತಾ ಇದ್ದೀವಿ. ಎಲ್ಲ ಮೀಡಿಯಾವರು ಬರ್ತಾ ಇದ್ದಾರೆ, ಬಂಧು ಮಿತ್ರರು ಬರ್ತಾ ಇದ್ದಾರೆ. ಅದೇ ಥರ ಎಲ್ಲ ಸಂಘಟನೆಗಳು ನಮ್ಮ ಆನೇಕಲ್ ತಾಲೂಕಲ್ಲಿ ರಾಜ್ಯ ಸಂಘಟನೆಗಳು ಥರ ಆನೇಕಲ್ ತಾಲೂಕಲ್ಲೂ ಎಲ್ಲ ಸಂಘಟನೆಗಳು ಇದ್ದಾರೆ. ಪ್ರತಿಯೊಬ್ಬರು ಕರೀತಾ ಇದ್ದೇವೆ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ, ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಯಶಸ್ವಿಗೊಳ್ತಾ ಇದಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಅದೇ ರೀತಿ 5,000ರಿಂದ 6,000 ಜನ ಗುರಿ ಇದೆ ನಮ್ಮದು. ಎಲ್ಲ ಪೊಲೀಸ್ ಇಲಾಖೆಯಿಂದನೂ ಅನುಮತಿಯನ್ನು ಪಡೆದು ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. 4ನೇ ತಾರೀಕು ಎಲ್ಲ ಮಾಧ್ಯಮ ಬಾಂಧವರಿಗೆ ನನ್ನ ಧನ್ಯವಾದಗಳು.
ನಾವು ಬಿ ಹೊಸಳ್ಳಿಯಿಂದ ರಮೇಶ್ ಅಂತ. ನಾವು ಈ ಚಳುವಳಿ ನಮ್ಮ ರೈತ ಚಳುವಳಿ ಈ ಮಟ್ಟಕ್ಕೆ ಬೆಳೀತದೆ ಅಂತ ನಾವು ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ. ಯಾಕಂದರೆ ನಾವು ಸ್ಟಾರ್ಟಿಂಗು ಎಲ್ಲೇ ಒಂದು ಪ್ರತಿಭಟನೆ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ 300 ಜನ ಬರ್ತಾಯಿದ್ರು, ಆಮೇಲೆ 200 ಜನ ಬರ್ತಾಯಿದ್ರು, ಆಮೇಲೆ 100 ಜನ ಬರ್ತಾಯಿದ್ರು, ಆಮೇಲೆ 10 ಜನ ನಾವು ಉಳ್ಕೊತಾ ಇದ್ರಿ. ಆದರೆ ಈ ಸಲ ನಮ್ಮ ದೇವರ ಒಂದು ಅನುಗ್ರಹದಿಂದ ಎಲ್ಲ ನಮ್ಮ ಯುವಕರು, ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇರುವ ಯುವಕರು, ವಯಸ್ಸಾದವರು, ನಮಗೆ ಹೆಣ್ಣುಮಕ್ಕಳು ಹಾಗೂ ಎಲ್ಲ ಮಾಧ್ಯಮ ವರ್ಗದವರು ಸಪೋರ್ಟ್ ಕೊಟ್ಟು ನಮಗೆ ಈ ದಿನ ಈ ಮಟ್ಟಕ್ಕೆ ಒಂದು ಆಸೆ ಬಂದಿದೆ ಅಂದರೆ ನಮಗೆ ಮಾಧ್ಯಮ ವರ್ಗದವರಿಂದನೇ ನಮಗೆ ಈ ಥರ ನಮಗೆ ಒಂದು ಶಕ್ತಿ ಬರ್ತಾಯಿದೆ ಅಂತ ಗೊತ್ತಾಗ್ತಾ ಇದೆ. ನಮ್ಮ ಬಿ ಹೊಸಳ್ಳಿಯಲ್ಲಿ, ನಾನು ಬೇರೆ ಹಳ್ಳಿಗಳಲ್ಲಿ ನನಗೆ ಇನ್ನೂ ಸ್ವಲ್ಪ ಮಾಹಿತಿ ಕಮ್ಮಿ ಇದೆ. ಬಿ ಹೊಸಳ್ಳಿಯಲ್ಲಿ ಜಮೀನು ಹೋಗಿದೆ ಅಂತ ಅರ್ಧ ಜನ ಇದ್ದರೆ, ಜಮೀನು ಹೋಗಿಲ್ಲ ಅಂತ ಅರ್ಧ ಜನ ಇದ್ದರು. ಅವರು ಸಹ ನಮ್ಮ ಸಪೋರ್ಟ್ ಬಂದು ನಮಗೂ ಸಪೋರ್ಟ್ ಕೊಟ್ಟು ಬೆನ್ನೆಲುಬಾಗಿ ನಿಂತ್ಕೊತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ಸುತ್ತಮುತ್ತಲಿನ ಇನ್ನೂ ಸಾಕಷ್ಟು ರೈತ ಬಾಂಧವರು ಹಾಗೂ ನಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ವಿದ್ಯಾವಂತರು ಹಾಗೂ ನಮ್ಮ ಪಕ್ಷದ ಮುಖಂಡರು, ನಮ್ಮ ಹಿರಿಯರು ಎಲ್ಲರನ್ನೂ ಇದಕ್ಕೆ ಇನ್ನೂ ಮುಂದೆ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಆನೇಕಲ್ ತಾಲೂಕಿನ ರೈತರ ಕಷ್ಟ ಏನು ಅಂತ ಜನಗಳಿಗೆ ಒಬ್ಬರಿಂದ ಒಬ್ಬರಿಗೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ. ನಮ್ಮ ಆನೇಕಲ್ ತಾಲೂಕಲ್ಲಿ KDB ಅವರು ಏನೀಗ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ, ಭೂಮಿಯನ್ನು ಅಕ್ರಮವಾಗಿ ಕಬಳಿಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮತ್ತು ಇನ್ನೊಂದು ಏನಾಗಿದೆ, ಈಗಾಗಲೇ ಎಷ್ಟು ಡೆವಲಪ್ ಆಗಿದೆ ಆನೇಕಲ್ ತಾಲೂಕಲ್ಲಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಈಗ ಡೆವಲಪ್ಮೆಂಟ್ ಸಾಕು, ನಮಗೆ ಈಗ ಗಾಳಿ ಬೇಕು, ವಾತಾವರಣ ಬೇಕು, ಮರ ಬೇಕು, ಗಿಡ ಬೇಕು ಅಂತ ಪ್ರತಿಯೊಬ್ಬರಿಗೂ ಅರಿವಾಗ್ತಾ ಇರೋದ್ರಿಂದ ಪ್ರತಿಯೊಬ್ಬ ರಾಜಕಾರಣಿಗಳು ಮತ್ತು ಡಾಕ್ಟ್ರುಗಳು, ಪ್ರೊಫೆಸರ್ಗಳು ಎಲ್ಲ ವಿಧವಾಗಿ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಪರಿಸರವಾದಿಗಳು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಇದರಿಂದ ನಾವು ಗೆಲ್ತೀವಿ ಈ ಹೋರಾಟದಲ್ಲಿ ಅನ್ನೋ ಹುಮ್ಮಸ್ಸು ನಮಗೆ ಬಂದಿದೆ. ದಯವಿಟ್ಟು ಆನೇಕಲ್ ತಾಲೂಕು ಮತ್ತು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ. 4ನೇ ತಾರೀಕು ಸರ್ಜಾಪುರ ಆಟದ ಮೈದಾನದಲ್ಲಿ ಸರ್ಜಾಪುರ ಸರ್ಕಲಲ್ಲಿ ಬೃಹತ್ ರ್ಯಾಲಿ ಇದೆ, ಪ್ರತಿಭಟನಾ ರ್ಯಾಲಿ ಇದೆ. ಅದಕ್ಕೆ ಪ್ರತಿಯೊಬ್ಬರು ಬಂದು, ಮನೆ ಮಕ್ಕಳು ಎಲ್ಲ ಬಂದು ಇದನ್ನು ಯಶಸ್ವಿ ಮಾಡಬೇಕು. ನಮ್ಮ ಕಷ್ಟ ಏನು ಅನ್ನೋದನ್ನ ಇದಕ್ಕೆ ವಿಧಾನಸೌಧಕ್ಕೆ ಮುಟ್ಟಬೇಕು. ಅದನ್ನು ನಾವು ಈಗ ಮಾಡಬೇಕು. ಈ ಹೋರಾಟನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ನಾವು ಭೂಮಿ ಕಬಳಿಕೆ ಮಾಡೋದು ಕೈ ಬಿಡೋವರೆಗೂ ನಾವು ಇದನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ನಾನು ಮಾತಾಡೋದ್ರ ವಿರುದ್ಧ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿಯಲ್ಲಿ ಈಗಾಗಲೇ ಏನು ಭೂಸ್ವಾಧೀನ ಆಗಿದೆ, ಅದರ ವಿರುದ್ಧವಾಗಿ ಹೋರಾಡುವ, ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ರೈತರು ಈ ದಿನ ಪೂರ್ವಭಾವಿ ಸಭೆಯನ್ನು ಸೇರಿದ್ದಾರೆ. ಇದೇ ಜನವರಿ 4ನೇ ತಾರೀಕು ಸರ್ಜಾಪುರದ ಶಾಲೆಯ ಆಟದ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಪಕ್ಷಾತೀತವಾಗಿ ನಮ್ಮ ತಾಲೂಕಿನ ಶಾಸಕರು ಶಿವಣ್ಣನವರು, ಮಾಜಿ ಸಂಸದರಾದಂಥ DK ಸುರೇಶ್ ಅವರು, ಹಾಲಿ ಸಂಸದರಾದಂಥ ನಮ್ಮ ಡಾಕ್ಟರ್ ಮಂಜುನಾಥ್ರವರು, ಮತ್ತು ನಮ್ಮ ತಾಲೂಕಿನ ಮಾಜಿ ಸಚಿವರಾದಂಥ ಡಾಕ್ಟರ್ ನಾರಾಯಣಸ್ವಾಮಿ ಅವರು, ಎಲ್ಲ ನಾಯಕರು ಮತ್ತು ತಾಲೂಕಿನ ಎಲ್ಲ ಪಕ್ಷಾತೀತ ನಾಯಕರುಗಳು, ನಮ್ಮ ರಘುವರು, ದೇವರಾಜ್ ಅವರು, ನಮ್ಮ ರಾಮಸ್ವಾಮಿ ರೆಡ್ಡಿಯವರ ನೇತೃತ್ವದಲ್ಲಿ ರೈತರ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ಬೃಹತ್ ಸಮಾವೇಶವನ್ನು ಸರ್ಜಾಪುರ ಆಟದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಪೂರ್ವಭಾವಿಯಾಗಿ ಈ ದಿನ ಕೊಂಸಂದ್ರದ ಬಯಲುಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಎಲ್ಲ ರೈತರು ಸಭೆ ಸೇರಿ ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಮುಂದಿನ ಯಾವ ರೀತಿ ನಾವು ಸಭೆ ಸೇರಬೇಕು, ಯಾವ ರೀತಿ ಸರ್ಕಾರದ ವಿರುದ್ಧ ಹೋರಾಡಬೇಕು, ನಮ್ಮ ರೈತರ ಭೂಮಿಯನ್ನು ಉಳಿಸ್ಕೊಳ್ಳಲು ಎನ್ನುವ ಅನೇಕ ಚರ್ಚೆಗಳು ಮತ್ತು ನಮ್ಮ ಹೋರಾಟ ಸಮಿತಿಯ ರೂಪುರೇಷೆಗಳು, ಪದಾಧಿಕಾರಿಗಳ ಬಗ್ಗೆ ಆಗಲಿ, ಮುಂದಿನ ರೈತರ ಭೂಮಿಯನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಸಭೆ ಸೇರಿ ಚರ್ಚಿಸಿದ್ದೇವೆ. ಏನು 4ನೇ ತಾರೀಕು ಸರ್ಜಾಪುರದಲ್ಲಿ ಬೃಹತ್ ಸಮಾವೇಶ ಹೋರಾಟ ಅಂತ ಹೇಳ್ಬಿಟ್ಟು, ಯಾಕಂದರೆ ಹೇಳಿದ ತಪ್ಪಾಗಲಾರದು, ಪಕ್ಷಾತೀತವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರಿರ್ಬೋದು, BJP ಮುಖಂಡರಿರ್ಬೋದು, ಜನತಾದಳದ ಮುಖಂಡರಿರ್ಬೋದು, ಎಲ್ಲರೂ ಮತ್ತು ಮುಖ್ಯವಾಗಿ ಪಂಚಾಯಿತಿ ಸದಸ್ಯರುಗಳೆಲ್ಲ ಒಗ್ಗೂಡಿಸ್ಕೊಂಡು ಸಮಾವೇಶವನ್ನು
ಅತಿ ಅಚ್ಚುಕಟ್ಟಾಗಿ ಎಲ್ಲ ರೈತರು ಸೇರಿ ಮಾಡಬೇಕಂತ ನಾವು ಉದ್ದೇಶ ಮಾಡಿದ್ದೇವೆ. ಈ ಸಮಾವೇಶದಲ್ಲಿ ನಾನು ನಮ್ಮ ಎಲ್ಲ ರೈತರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಸಾವಿರಾರು ಜನ ಇಲ್ಲಿ ಸೇರಿಸ್ಬೇಕಾಗ್ತದೆ. ದಯವಿಟ್ಟು ಎಲ್ಲ ನಮ್ಮ ಪಂಚಾಯತಿ ಮೆಂಬರ್ಗಳು, ತಾಲೂಕ್ ಪಂಚಾಯತಿ ಮಾಜಿ ಮೆಂಬರ್ಗಳು, ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಮಂಡಲಾಧ್ಯಕ್ಷರುಗಳಿದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, BJPನಲ್ಲೂ ನಮ್ಮ ಪ್ರಸ್ತುತ ಮಂಡಲಾಧ್ಯಕ್ಷರುಗಳಿದ್ದಾರೆ. ಅವರೆಲ್ಲರೂ ನಾನು ಕೋರ್ಕೊಳ್ಳೋದೇನೆಂದರೆ, ನಾವೆಲ್ಲರೂ ರೈತರ ಜೊತೆ ಇರ್ತೀವಿ ಅಂದ್ಬಿಟ್ಟು ದಯವಿಟ್ಟು ತಾವೆಲ್ಲರೂ ಭಾಗವಹಿಸಿ. ಈಗ ಆಲ್ರೆಡಿ ಎಲ್ಲ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಾವು ನಿಮ್ಮ ಜೊತೆ ರೈತರ ಭೂಮಿ ಬಿಡುವವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ತುಂಬ ಸಂತೋಷ. ಅದೇ ನಿಟ್ಟಿನಲ್ಲಿ ಮುಂದಿನ ದಿನಗಳ ಈ ಹೋರಾಟ ಯಶಸ್ವಿಯಾಗುವವರೆಗೂ ಎಲ್ಲರೂ ನಮ್ಮ ಜೊತೆಯಲ್ಲಿರೋಣ. ಮತ್ತು ಏನು ಈ ಸಮಾವೇಶ ಒಂದೇ ಮಾಡಿದ್ರೆ ನಮ್ಮ ರೈತರ ಭೂಮಿ ಉಳ್ಕೊಳ್ಳುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಅನೇಕ ಹೋರಾಟಗಳಿದೆ. ವಿಧಾನಸೌಧ ಚಲೋ ಇರ್ಬೋದು, ನಮ್ಮ ಎಲ್ಲ ಸಚಿವರುಗಳನ್ನ ಭೇಟಿ ಮಾಡೋದು, KIDB ಕೈಗಾರಿಕಾ ಸಚಿವರನ್ನ ಭೇಟಿ ಮಾಡೋದಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಇರ್ಬೋದು, DC ಅವರ ಭೇಟಿ ಇರ್ಬೋದು. ಮುಂದಿನ ರೂಪುರೇಷೆಗಳ ಎಲ್ಲ ರೀತಿಯಲ್ಲೂ ನಮ್ಮ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಎಲ್ಲ ನಾಯಕರು ಹೇಳಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಏನು 4ನೇ ತಾರೀಕು ಸರ್ಜಾಪುರದಲ್ಲಿ ಶಾಲೆ ಆಟದ ಮೈದಾನದಲ್ಲಿ ನಾವು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ರೈತರು ಮತ್ತು ಅವರ ಕುಟುಂಬ ಸಮೇತರಾಗಿ ಎಲ್ಲ ಹಳ್ಳಿನಲ್ಲೂ ಬೈಕ್ ರ್ಯಾಲಿ ಮುಖಾಂತರ ಇರ್ಬೋದು, ಟ್ರ್ಯಾಕ್ಟರ್ಗಳಲ್ಲೂ ಇರ್ಬೋದು, ತಾವು ಯಾವುದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ನಾನು ಮತ್ತು ಈ ನಮ್ಮ ಬೃಹತ್ ರೈತರ ಸಮಾವೇಶಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಮಾಧ್ಯಮ ಪ್ರಕ್ರಿಯೆ ಸರ್ಕಾರ ಹಮ್ಮಿಕೊಂಡಿದೆ. ಅದರ ವಿರುದ್ಧವಾಗಿ ನಮ್ಮ ಆನೇಕಲ್ ತಾಲೂಕಿನ ರೈತ ಹೋರಾಟ ಸಮಿತಿ ಒಂದು ಭೂ ಸ್ವಾಧೀನವನ್ನು ಕೈ ಬಿಡಬೇಕಂತೇಳಿ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಆ ಒಂದು ಹೋರಾಟ ಯಶಸ್ವಿ ಆಗಲಿ, ಎಲ್ಲರೂ ಅದಕ್ಕೆ ಬೆಂಬಲ ಸೂಚಿಸ್ತೇವೆ. ಪಕ್ಷಾತೀತವಾಗಿ ಯಾವುದೇ ಒಂದು ಇದರಲ್ಲಿ ಪಕ್ಷ ಬರಲ್ಲ. ಯಾಕಂದರೆ ಎಲ್ಲ ಪಕ್ಷದವರು ತಿನ್ನೋದು ರೈತರು ಬೆಳೆದಂಥ ಒಂದು ಅನ್ನನೇ. ಆದ್ದರಿಂದ ಎಲ್ಲ ನಾಗರಿಕರು ಇದರಲ್ಲಿ ಭಾಗವಹಿಸಿ ಈ ಹೋರಾಟನ ಯಶಸ್ವಿ ಮಾಡಿದಾಗ ಮಾತ್ರ ನಾವು ರೈತರ ಮಕ್ಕಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಹಾಗೆ ಸರ್ಕಾರದ ಯಾರೇ ಆಗಲಿ ಸರ್ಕಾರವನ್ನು ನಾವು ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡದೇ ಇದ್ದರೆ ಅವರು ಬಂದಿದ್ದ ದಾರಿ ಅಂತ ನಡೆದಿದ್ದ ದಾರಿ ಅಂತ ಹೋಗ್ತಾರೆ. ಅದು ಶಾಸಕರಾಗಲಿ, ಸಚಿವರಾಗಲಿ, ಯಾವುದೇ ಸರ್ಕಾರ ಆಗಲಿ ನಮ್ಮ ಹೋರಾಟ ತೀವ್ರಗೊಳಿಸಿದಾಗ ಮಾತ್ರ ನಮ್ಮ ಒಂದು ಬೆಲೆ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಅಣ್ಣ ರಾಮಸ್ವಾಮಿ ಅವರು ಹೇಳ್ದಂಗೆ ನಮ್ಮ ಒಂದು ಸದಸ್ಯತ್ವ, ನಮ್ಮ ಒಂದು ಏನು ಇದು ಹೋರಾಟ ಕಿಚ್ಚು ಹೇಗಿರುತ್ತೆ ನಾವು ಮಾಡೋದ್ರ ಮೇಲೆ ಸರ್ಕಾರ ಗಮನ ಸೆಳೆಯೋದಕ್ಕೆ ನಾವು ಯಶಸ್ವಿ ಆಗ್ತೀವಿ. ನಾವು ಸರ್ಕಾರ ಗಮನ ಸೆಳೆಯೋದ್ರಲ್ಲಿ ವಿಫಲ ಆದರೆ ಎಲ್ಲೋ ಒಂದು ಜಾಗದಲ್ಲಿ ನಾವು ಭೂಮಿಯನ್ನು ನಾವು ಅವ್ರಿಗೆ ಬಿಟ್ಕೊಟ್ಟಂಗಾಗುತ್ತೆ. ಅವರೇನು ನಮ್ಮ ಹತ್ರ ಕಿತ್ಕೊಳ್ಳೋಂಗಿಲ್ಲ, ನಾವು ಅವ್ರಿಗೆ ಬಿಟ್ಕೊಟ್ಟಂಗಾಗುತ್ತೆ. ಈ ಹೋರಾಟವನ್ನು ತೀವ್ರಗೊಳಿಸಿ ಏನು 4ನೇ ತಾರೀಕು ಸರ್ಜಾಪುರ ಒಂದು ಆಟದ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಒಂದು ಬೃಹತ್ ಸಮಾವೇಶ. ಆವತ್ತು ಎಲ್ಲ ನಾಗರಿಕರು ರೈತರ ಪರವಾಗಿ ಎಲ್ಲ ಕಾರ್ಮಿಕರು ಇರ್ಬೋದು, ಯಾವುದೋ ಸಂಘಟನೆಗಳಿರ್ಬೋದು, ಎಲ್ಲರೂ ಅವತ್ತು ಭಾಗವಹಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿ ನಾವು ಸರ್ಕಾರದ ಗಮನ ಸೆಳೆಯಬೇಕು. ಶಾಸಕರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ನಮ್ಮ ಮಾಜಿ ಸಂಸದರು ಭಾಗವಹಿಸ್ತಾರೆ, ನಮ್ಮ ಈಗಿನ ಸಂಸದ ಮಂಜುನಾಥ್ ಅವರು ಭಾಗವಹಿಸ್ತಾರೆ. ಅದರಿಂದ ಎಲ್ಲರೂ ಬಂದಾಗ ನಾವು ಅವರಿಗೆ ನಮ್ಮ ಒಂದು ಕಷ್ಟ ಸುಖಗಳನ್ನು ಹೇಳಿಸಿ, ಈಗಾಗಲೇ ಆನೇಕಲ್ ತಾಲೂಕು ಭಾಳಷ್ಟು ಅಭಿವೃದ್ಧಿ ಹೊಂದಿದೆ. ಇನ್ನು ಎಷ್ಟೋ ಜಮೀನಿದೆ, ಅದನ್ನು ಕಿತ್ಕೊಬಿಟ್ರೆ ನಾವು ಬೇರೆ ಪಕ್ಕದ ರಾಜ್ಯಕ್ಕೆ ಹೋಗೋದು. ಪಕ್ಕದ ರಾಜ್ಯದಲ್ಲೂ ಇಲ್ಲ, ಪಕ್ಕದ ರಾಜ್ಯದಲ್ಲೂ ಆ ಕಡೆ ಟೆಕ್ನಿಕ್ ಕೊಟ್ಟರೆ ಅದನ್ನು ತೊಗೊಂಡ್ಬಿಟ್ಟಿದ್ದಾರೆ. ನಾವು ಇನ್ನೆಲ್ಲಿ ಬಿಟ್ಟು ಹೋಗ್ಬೇಕು, ಬಿಟ್ಟಿನೆಲ್ಲ ಬೇರೆ ದೂರ ಹೋಗಬೇಕಾಗುತ್ತೆ, ಮನೆ ಮಠ ಕಳ್ಕೊಂಡು ಹೋಗ್ಬೇಕಾಗುತ್ತೆ. ಅದನ್ನ ಪರಿಸ್ಥಿತಿ ನಮ್ಗೆ ಬರೋದು ಬೇಡ. ಎಲ್ಲ ನಾಗರಿಕರು ಇದಕ್ಕೆ ಬೆಂಬಲ ಸೂಚಿಸಿ ನಾವೆಲ್ಲರೂ ಹೋರಾಟ ಮಾಡೋದ್ರ ಮುಖಾಂತರ ಈ ಹೋರಾಟದಲ್ಲಿ ಯಶಸ್ವಿ ಆಗೋಣ. 4ನೇ ತಾರೀಕು ಎಲ್ಲರೂ ಇದರಲ್ಲಿ ಭಾಗವಹಿಸೋಣ. ಎಲ್ಲ ಆನೇಕಲ್ ತಾಲೂಕಿನ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಈ ಸಭೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ಪ್ರತಿಯೊಬ್ಬ ನಾಗರಿಕರಲ್ಲಿ ನಾನು ಪಕ್ಷದ ಕಾರ್ಯಕರ್ತನಾಗಿ ಒಂದು ರೈತ ಮುಖಂಡನಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೀನಿ. ಈಗಾಗಲೇ ಅಂದೇನಹಳ್ಳಿಯಲ್ಲೆಲ್ಲ ನೋಟಿಸ್ಗಳು ಜಾರಿ ಆಗಿದೆ ಅಂತ ಸರ್, ತಮ್ಮದೇ ಸರ್ಕಾರ ಇದೆ, ಮುಂದೆ ಯಾವ ರೀತಿ ಇರ್ತದೆ ನಿಮ್ಮ ಹೋರಾಟಗಳು ರೂಪುರೇಷೆಗಳು ಸರ್ಕಾರ ಗಮನ ಸೆಳೆದಿದ್ದಾರೆ? ನಾವು ಶಾಸಕರ ನೇತೃತ್ವದಲ್ಲಿ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡೋಕ್ಕೆ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಕೈಗಾರಿಕಾ ಸಚಿವರು ಈಗಾಗಲೇ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಇಲ್ಲ ಅವ್ರಿಗೆ ಬೇರೆ ಕಡೆ ಪರಿಶೀಲನೆ ಮಾಡಿ ಅಂತ ಶಾಸಕರು ಈಗಾಗಲೇ ಬೆಳಗಾವಿ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಹೇಳಿದ್ದಾರೆ. ಶಾಸಕರು ಬಹಳಷ್ಟು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರು ಇವಾಗ 4ನೇ ತಾರೀಕು ಈ ಸಭೆಯಲ್ಲಿ ಭಾಗವಹಿಸಿ ಈ ಒಂದು ರೈತ ಹೋರಾಟ ಯಶಸ್ವಿಯಲ್ಲಿ ಭಾಗವಹಿಸಿ ರೈತರಿಗೆ ಬೆಂಬಲ ಸೂಚಿಸ್ತಾರೆ ಅಂತ ನಂಬಿಕೆ ನನಗಿದೆ. ಭಾಗವಹಿಸುತ್ತಾರೆ ಅಂತ ನಾನು ಅವರಿಗೆ ಕೇಳ್ಕೊಳ್ತೀನಿ. ಭೂ ಸ್ವಾಧೀನ ಈಗ ಮಾಡ್ಕೊಳ್ತಾ ಇದ್ದಾರೋ ಗ್ರೌಂಡ್ ರಿಯಾಲಿಟೀಸ್ನ ಫಸ್ಟು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಬೇಕಾಗಿತ್ತು. ಫಿಸಿಬಿಲಿಟಿ
ಇದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕಾಗಿತ್ತು. ಗ್ರಾಮ ಪಂಚಾಯಿತಿನಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗಿತ್ತು. ಅದರಿಂದ ಮಾಡೋದ್ರಿಂದ ಅನುಕೂಲನ ಅನನುಕೂಲನ ಅದನ್ನೂ ನೋಡಬೇಕಾಗಿತ್ತು. ಯಾವುದು ನೋಡ್ದೇ ಸೀದಾ ನಾವು ಭೂ ಸ್ವಾಧೀನ ಮಾಡ್ಕೊಳ್ತೀವಿ. ಯಾರಿಗೆ ಮಾಡ್ಕೊಳ್ತಾ ಇದ್ದಾರೆ? ಸರ್ಕಾರ. ನೀವೇನಾದರೂ ಮಾಡ್ತೀರಾ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಇನ್ಯಾರ್ದೋ ವ್ಯಕ್ತಿಗಳಿಗೆ ಇನ್ಯಾವುದನ್ನು ಮಾಡೋದಕ್ಕೆ ಬಲಿ ಕೊಡೋದಕ್ಕೋಸ್ಕರ ನೀವು ಮಾಡಬೇಡಿ, ಅಷ್ಟೇ ನಮ್ಮದು. ನಾವು ರೈತರಿಗೆ ಬೆಂಗಳೂರಿಗೆ ಬೇಕಾಗಿರೋ ಅಷ್ಟು ಆಹಾರನ ಈಗಾಗಲೇ ಬೆಳ್ಕೊಡ್ತಾ ಇದ್ದೀವಿ, ಇನ್ನೂ ಬೆಳೀತಾ ಇರ್ತೀವಿ. ಪರಿಸರನೂ ಸಂರಕ್ಷಣೆ ಮಾಡ್ತೀವಿ. ಡೆಲ್ಲಿನಲ್ಲಾದಾಗೆ ಪರಿಸರ ಹಾಳಾಗೋದಕ್ಕೆ ಬೆಂಗಳೂರನ್ನ ಮಾಡಬೇಡಿ. ಇಲ್ಲಿ ಉಸಿರಾಡೋದಕ್ಕೆ ಜಾಗ ಮಾಡಿಕೊಡಿ. ರೈತರು ಬೆಳೆ ಬೆಳೀತಾರೆ, ನಿಮಗೆ ಬೆಳೆ ಬೆಳೆದು ಕೊಡ್ತಾರೆ. ಅದನ್ನು ನೀವು ಸಂರಕ್ಷಣೆ ಮಾಡಿ, ಪ್ರೊಟೆಕ್ಟ್ ಮಾಡಿ. 4ನೇ ತಾರೀಕು ಒಂದು ಬೃಹತ್ ಸಮಾವೇಶ ಎಲ್ಲರೂ ಹೇಳಿದ್ದಾರೆ. ಆಯಾ ಪಂಚಾಯಿತಿಯಿಂದ ಬೈಕ್ ರ್ಯಾಲಿಗಳಲ್ಲಿ, ಟ್ರ್ಯಾಕ್ಟರ್ಗಳ ಮುಖಾಂತರ, ಜಾಥಾಗಳ ಮುಖಾಂತರ ಯಾವ್ಯಾವ ರೀತಿಯಲ್ಲಿ ಬರಬೇಕೋ ಅವರೆಲ್ಲ ಯೋಚನೆ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಮದು ಏನು, ಒಟ್ಟಾರೆ ಆನೇಕಲ್ ತಾಲೂಕಿನಲ್ಲಿ ಝೋನಲ್ ರೆಗ್ಯುಲೇಷನ್ಸ್ ಪ್ರಕಾರನೇ ಸಾಕಷ್ಟು ಇಂಡಸ್ಟ್ರಿಗಳು ನೀವು ಮಾಡಿದ್ದೀರಿ. 4 ಇಂಡಸ್ಟ್ರಿಯಲ್ ಏರಿಯಾಗಳಿದ್ದಾವೆ, ಬೇರೆ ಯಾವ ತಾಲೂಕಿನಲ್ಲೂ ಇಲ್ಲ. ಹಾಗೆಯೇ ಹೌಸಿಂಗ್ ಬೋರ್ಡ್ಗಳೂ 4 ಕಡೆ ಮಾಡಿಬಿಟ್ಟಿದ್ದೀರಿ. ಈಗ ಇನ್ನು ಇರೋದು ಅಗ್ರಿಕಲ್ಚರು, ಅಷ್ಟೋ ಇಷ್ಟೋ. ಅದನ್ನು ಉಳಿಸ್ಕೊಡಿ. ರೈತರು ಉಳಿತಾರೆ, ನಿಮ್ಮನ್ನೂ ರೈತರು ಉಳಿಸ್ತಾರೆ. ನೀವು ಉಳಿಬೇಕು, ರೈತರು ಉಳಿಬೇಕು, ಸಮಾಜನೂ ಉಳಿಬೇಕು, ಸೊಸೈಟಿನೂ ಉಳಿಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ ತೀವ್ರಗತಿಯಲ್ಲಿ ಬೆಳೀತಾ ಇದೆ, ಇನ್ನೂ ತೀವ್ರಗತಿಯಲ್ಲಿ ಬೆಳೆಯುತ್ತೆ. ಅದಕ್ಕೆ ಮೊದಲೇ ಎಚ್ಚೆತ್ಕೊಂಡು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ದಯವಿಟ್ಟು ಕೈಬಿಡಿ ಅಂತ ನಾವು ನಮ್ಮ ಆನೇಕಲ್ ತಾಲೂಕು ಪ್ರಜೆಗಳ ಪರವಾಗಿ ಮನವಿ ಮಾಡ್ತಾಯಿದ್ದೀವಿ. ಸರ್, ಇಲ್ಲಿ ಏನು CDPA ಪ್ಲಾನ್ನಲ್ಲೂ ಕೂಡ ಇರಲಿಲ್ಲ. ಈಗಾಗಲೇ ರಸ್ತೆಗಳಿಗೆ ಒಂದು 3-4 ರಸ್ತೆಗಳಿಗೆ ನಮ್ಮ ತಾಲೂಕಲ್ಲಿ ತೊಗೊಂಡಿದ್ದಾರೆ. ಆದರೆ ಈಗ ಇದ್ದಕ್ಕಿದ್ದಾಗೆ ರಾಜ್ಯ ಸರ್ಕಾರನೇ ಮಧ್ಯವರ್ತಿ ಆಯ್ತಾ, ಮಧ್ಯವರ್ತಿಗಳ ಥರ ಬಿಹೇವ್ ಮಾಡ್ತಾ ಇದ್ದಾರಾ? ಈಗ ಸ್ವಿಫ್ಟ್ ಸಿಟಿ ಅಗತ್ಯ ಇಲ್ಲ, ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಇದೆ, ಈಗಾಗಲೇ ನಮ್ಮದೇ ಜಾಗಗಳನ್ನು ಕೊಟ್ಟಿದ್ದೀವಿ. ಸ್ವಿಫ್ಟ್ ಸಿಟಿ ಇಲ್ಲೆಷ್ಟು ಅಗತ್ಯ ಇದೆ ಮತ್ತು ಯಾಕೆ ಇಲ್ಲಿ ಆ ಒಂದು ಮಧ್ಯವರ್ತಿಗಳ ಥರ ರಾಜ್ಯ ಸರ್ಕಾರ ಏನು ಬೇರೆಯೊಬ್ಬರಿಗೆ ಬಿಟ್ಕೊಡೋದಕ್ಕೆ ಮುಂದಾಗುತ್ತೆ? ಅದಕ್ಕೆ ಏನು ರೈತರು ಹೇಗೆ ನಿಮ್ಮ ಜೊತೆ ಕೈ ಜೋಡಿಸ್ಬೇಕು? ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ರಸ್ತೆಗಳು ಮಾಡ್ತಾರೆ, ನಮ್ಮದು ವಿರೋಧ ಇಲ್ಲ, ಅವಶ್ಯಕತೆ ಇದೆ. ಇನ್ನೂ ಎಲ್ಲೋ ಒಂದು ಮಾರ್ಕೆಟ್ ರೆಡಿ ಮಾಡ್ತಾರೆ, ಮಾಡಲಿ, ನಮ್ಮದೇನಿಲ್ಲ. ಸಾರ್ವಜನಿಕರ ಹಿತಾಸಕ್ತಿಗೆ ಏನು ಬೇಕಾದರೂ ಮಾಡಿ. ನೀವೊಂದು ಮೆಟ್ರೋ ತರ್ತೀರಿ, ತನ್ನಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ಸ್ವಾಧೀನ ಮಾಡಿಸ್ಕೊಳ್ಳಿ. ನಾವೇನು ಅದಕ್ಕೆ ಯಾವತ್ತೂ ಅಡ್ಡಿ ಮಾಡಲಿಲ್ಲ. ಆದರೆ ಖಾಸಗಿಯವರಿಗೋಸ್ಕರ ನೀವು ಇಷ್ಟೊಂದು ಕಾಳಜಿ ಯಾಕೆ ವಹಿಸಬೇಕು? ಅದು ಅವಶ್ಯಕತೆಯೂ ಇಲ್ಲ. ನೀವು ಸ್ವಿಫ್ಟ್ ಸಿಟಿ ಅಲ್ಲ, ಶಿಫ್ಟ್ ಸಿಟಿ ಆಗ್ತಾ ಇದೆ. ಇಲ್ಲಿ ಜನಗಳನ್ನು ಎಬ್ಬಿಸ್ತಾ ಇದ್ದೀರಿ, ಅವನು ವಲಸೆ ಹೋಗೋವಾಗ ಮಾಡ್ತಾ ಇದ್ದೀರಿ. ದಯವಿಟ್ಟು ಅದನ್ನು ಮಾಡಬೇಡಿ, ಬದುಕೋದಕ್ಕೆ ಬಿಡಿ. ನಿಮ್ಮನ್ನು ಬದುಕಿಸ್ತಾರೆ, ಅವರು ಬದುಕ್ತಾರೆ, ಅಷ್ಟೇ ನಮ್ಮ ಮನವಿ. ಅದಕ್ಕೋಸ್ಕರ ಈ ಹೋರಾಟ. ದಯವಿಟ್ಟು ಇದನ್ನೆಲ್ಲ ಲೆಕ್ಕಾಚಾರಗಳನ್ನು ಪರಿಗಣಿಸಿ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ.